ಬೆಂಗಳೂರು ಪದವೀಧರ ಮತಕ್ಷೇತ್ರದ ಚುನಾವಣೆಯ ಕಣ ರಂಗೇರಿದೆ. ರಂಗೇರಕ್ಕೆ ಬಹಳಷ್ಟು ಕಾರಣಗಳಿವೆ. ಅದರಲ್ಲಿ ಒಂದು ಕಾರಣ ಏನು ಅಂತಂದ್ರೆ, ಈ ಸಲ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಎರಡೂ ಕ್ಯಾಂಡಿಡೇಟ್ಗಳಿಗೆ ಪ್ರಬಲ ಪೈಪೋಟಿ ನೀಡುತ್ತಿರುವಂತಹ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕಣದಲ್ಲಿದ್ದಾರೆ. ಅವರು ಹಾಗೆ ನೋಡಿದರೆ ರಾಜಕೀಯ ಕ್ಷೇತ್ರಕ್ಕೆ ಏನು ಹೊಸಬ್ರಲ್ಲ. ಅವರು ಸಾಕಷ್ಟು ಗ್ರೌಂಡ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ನೇರವಾಗಿ ಚುನಾವಣಾ ಕಣಕ್ಕಿಳಿದಿರೋದು ಇದೇ ಮೊದಲನೇ ಬಾರಿಗೆ. ಅವರೇ ಉದಯ್ ಸಿಂಗ್ ಅವರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಬೆಂಗಳೂರು ಪದವೀಧರ ಮತಕ್ಷೇತ್ರ. ಬನ್ನಿ ಹಾಗಾದ್ರೆ ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೊ, ರಾಜಕೀಯ ರಂಗಕ್ಕೆ ಹೊಸಬ್ರೇನಲ್ಲ, ಅಂದ್ರೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಆಪ್ತರಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲ ಪಕ್ಷಗಳಲ್ಲೂ ಸ್ನೇಹಿತರಿದ್ದಾರೆ. ಆದ್ರೆ ನೇರವಾಗಿ ಚುನಾವಣೆ ಕಣಕ್ಕೆ ಇಳಿದಿರೋದು ಇದೇ ಮೊದಲನೇ ಬಾರಿಗೆ. ಸರ್, ನೇರವಾಗಿ ನಿಮಗೆ ಪ್ರಶ್ನೆ ಕೇಳೋದಾದ್ರೆ, ಯಾಕೆ ಈ ಒಂದು ಪದವೀಧರ ಮತಕ್ಷೇತ್ರದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನೀವು ಕಂಟೆಸ್ಟ್ ಮಾಡ್ತಾ ಇದ್ದೀರಾ? ಮೊದಲದಾಗಿ ನಾನೊಬ್ಬ ಪ್ರೊಫೆಷನಲ್ ಅಡ್ವೊಕೇಟ್ ಇದ್ದೀನಿ. ರಾಜಕೀಯ ಕ್ಷೇತ್ರ ನನಗೆ ಹೊಸದಲ್ಲ, ಆದ್ರೂ ಎಲೆಕ್ಟ್ರಲ್ ಪಾಲಿಟಿಕ್ಸ್ ನಾನು ಇವತ್ತಿನ ತನಕ ಬಂದಿಲ್ಲ. ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಚುನಾವಣೆಗಳಾಗಿರ್ಬೋದು, ನಮ್ಮ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಅದು ಮೂಲ ಇದು ಬರ್ಲಿಕ್ಕೆ ಕಾರಣ ಏನಂತಂದ್ರೆ, ನಮ್ಮಿಂದ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ತೀವಿ. ಅವರು ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅನ್ನೋ ಒಂದು ನಮಗೆ ಎಲ್ಲರಿಗೂ ಒಂದು ಅಭಿಪ್ರಾಯದಿಂದ ನಾವು ಒಂದು ಚುನಾವಣೆ ರಾಜಕೀಯದಲ್ಲಿ ಚುನಾವಣೆ ವ್ಯವಸ್ಥೆಗೆ ನಾವೆಲ್ಲ ಹೊಂದ್ಕೊಂಡಿದ್ದೀವಿ. ಆದರೆ ನಮ್ಮ ಒಂದು ಪದವೀಧರ ಕ್ಷೇತ್ರದಲ್ಲಿ ನಾನು ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಟಿಕೆಟ್ ತಗೊಂಡು ಬರ್ಬೋದಾಗಿತ್ತು. ನಾನು ನನ್ನದೇ ಆದ ಒಂದು, ನಿಮ್ಗೆ ತಾವು ಏನು ಇತ್ತೀಚೆಗೆ ಕೇಳ್ತೀರಾ ಪೊಲಿಟಿಕಲ್ ಲಾಬಿ ಅಂತೀರ, ನನ್ನದೇ ಆದ ಸಂಪರ್ಕ ನನಗೂ ಇದೆ, ತರ್ಬೋದಾಗಿತ್ತು. ಆ ರೀತಿ ನಾನು ಪಾರ್ಟಿ ಟಿಕೆಟ್ ತಗೊಂಡು ಬಂದಿದ್ರೆ ನನಗೂ ಈಗಿರೋ ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ಗಳಿಗೂ ಏನು ವ್ಯತ್ಯಾಸನೇ ಇರ್ತಾ ಇರಲಿಲ್ಲ. ಆ ಟಿಕೆಟ್ ತಗೊಂಡು ನಿಲ್ಬೇಕು ಅನ್ನೋಂಗಿದ್ರೆ ನನ್ನ ಅವಶ್ಯಕತೆನೇ ಇಲ್ಲ. ಟಿಕೆಟ್ ತಗೊಂಡು ಆಲ್ರೆಡಿ ನಿಲ್ತಾ ಇದ್ದಾರೆ. ಅದ್ರ ಹೊರತಾಗಿ ಆ ಟಿಕೆಟ್ ಅನ್ನ ತಗೊಂಡು ನಿಲ್ಲೋರು ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಂದ ಎಷ್ಟು ಅನ್ಯಾಯ ಆಗ್ತಿದೆ, ನಮ್ಮ ಒಂದು ವಿದ್ಯಾವಂತ ವರ್ಗಕ್ಕೆ ಎಷ್ಟು ಅನ್ಯಾಯ ಆಗ್ತಿದೆ ಅನ್ನೋದನ್ನ ಖಂಡಿಸಿ ಅದಕ್ಕೆ ನಾವು ಸೊಲ್ಯೂಷನ್ ಕಂಡುಹಿಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಇವತ್ತು ಪದವೀಧರರ ಧ್ವನಿಯಾಗಿ, ಪದವೀಧರರ ಶಕ್ತಿಯ ಮೇಲೆ, ಪದವೀಧರ ಬೆಂಬಲದಿಂದ ಈ ಒಂದು ರಾಜಕೀಯ ಪಕ್ಷದ ಹೆಸರು ಹೇಳ್ಕೊಂಡು ಈಗ 10 ವರ್ಷದಿಂದ ಈ ನಮ್ಮ ಪದವೀಧರ ಕ್ಷೇತ್ರವನ್ನ ಒಂಥರ ಕಾಂಟ್ರಾಕ್ಟ್ ತರ ತಗೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ಕಡಿವಾಣ ಹಾಕ್ಬೇಕು. ನಮ್ಮ ಏನು ಈಗ ಶಿಕ್ಷಕ ವರ್ಗ ಇದೆ, ನಮ್ಮ ಪದವೀಧರ ವರ್ಗ ಇದೆ, ನಿಮಗೆ ನಾನು ಹೇಳ್ಕೊಂತ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ಯಾಕಂತಂದ್ರೆ ನಾವು MLC ಎಲೆಕ್ಷನ್ ಅನ್ನು ಜನರಲಿ ಯಾರು ಸೀರಿಯಸ್ ಆಗಿ ತಗೊಂತಿಲ್ಲ. ಇವತ್ತು ಗ್ರಾಮ ಪಂಚಾಯತ್ ಎಲೆಕ್ಷನ್ ಸೀರಿಯಸ್ ತಗೊಂತಿದ್ದಾರೆ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಸೀರಿಯಸ್ ತಗೊಂತಾರೆ, ನಮ್ಮ BBMP ವಾರ್ಡ್ ಎಲೆಕ್ಷನ್ ಎಲ್ಲ ಸೀರಿಯಸ್ ತಗೊಂತಾರೆ. ಆದ್ರೆ ನಮ್ಮ ಪದವೀಧರ ಕ್ಷೇತ್ರದ ಬಗ್ಗೆ ಯಾರು ಆಸಕ್ತಿನೇ ತೋರಿಸಲ್ಲ. ಅದ್ರ ದುಷ್ಪರಿಣಾಮ ಇವತ್ತು ಏನಾಗ್ತಿದೆ ಅಂತಂದ್ರೆ, ಇವತ್ತೇನು ತಾವು ಸೊಸೈಟಿಯಲ್ಲಿ ನೋಡ್ತಾ ಇದ್ರಲ್ಲ, ನಮ್ಮ ವಿದ್ಯಾವಂತ ವರ್ಗ ಅತ್ಯಂತ ಹೆಚ್ಚು ಯಾರದು ತೊಂದರೆಗೀಡಾಗಿದ್ರೆ ನಮ್ಮ ವಿದ್ಯಾವಂತ ವರ್ಗ, ನಮ್ಮ ಶಿಕ್ಷಕ ವರ್ಗ. ಅದಕ್ಕೆ ಮೂಲ ಕಾರಣನೇ ಈ ನಮ್ಮ ಜನಪ್ರತಿನಿಧಿಗಳು, ಅದರಲ್ಲಿ ಎಸ್ಪೆಷಲಿ ಪದವೀಧರರಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥವ್ರು. ಪದವೀಧರರ ನಾನು ಪ್ರತಿನಿಧಿ ಅಂತ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಏನು 10 ವರ್ಷದಿಂದ ತಿರುಗಾಡ್ತಿದ್ದಾರೆ. ಇವರ ಒಂದು ನಿಷ್ಕ್ರಿಯತೆನೇ ಇವತ್ತು ನಾನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಪಕ್ಷೇತರ ಕ್ಯಾಂಡಿಡೇಟ್ ಆಗಿ ನಿಲ್ಲಕ್ಕೆ ಮೂಲ ಕಾರಣ ಆಗಿದೆ ಇವತ್ತು. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ನೀವು ಯಾವ್ದೋ ಪಾರ್ಟಿಯಿಂದ ನೀವು ಸೆಲೆಕ್ಟ್ ಆಗಿ ನೀವು ಕಣಕ್ಕಿಳಿದಿದ್ರೆ, ನೀವು ಕೂಡ ಇದಕ್ಕಿಂತ ಮುಂಚೆ ಏನು ಆಯ್ಕೆ ಆಗಿ ಬಂದಿದ್ರೆ ಅದೇ ತರ ಆಗ್ತಿದ್ರಿ ಅಂತ ಹೇಳ್ತಾ ಇದ್ರಿ ನೀವು. ಯಾಕೆ ನೀವು ವೈ ಡು ಥಿಂಕ್ಸ್? ಅಂದ್ರೆ ಈಗ ಏನು ಇಬ್ರು 2 ಸಲ ನಮ್ಮ ದೇವೇಗೌಡರು ಒಂದ್ಸಲ ಗೆದ್ದಿದ್ದಾರೆ. ಅವರು ರಾಮೋಜಿ ಗೌಡ್ರು ಈಗ 2 ಸಲ ಮೂರನೇ ಸಲ ಟ್ರೈ ಮಾಡ್ತಾ ಇದ್ದಾರೆ. ಸೊ ಈ ಮುಂಚಿನ ಏನು ಪದವೀಧರ ಕ್ಷೇತ್ರದಿಂದ ಆಗಿ ಹೋದಂತ ಶಾಸಕರುಗಳೇನಿದ್ದಾರೆ, ವಿಧಾನ ಪರಿಷತ್ ಸದಸ್ಯರುಗಳೇನಿದ್ದಾರೆ, ಅವರ ನಿಷ್ಕ್ರಿಯತೆ ಬಗ್ಗೆ ಮಾತಾಡಿದ್ರಿ. ಅಂದ್ರೆ ಅವ್ರು ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಿಲ್ಲ ನಿಮ್ ಪ್ರಕಾರ? ಒಂದಷ್ಟು ಉದಾಹರಣೆಗಳು ಕೊಡ್ಬೋದಾ? ಸರ್, ಈಗ ಮುಖ್ಯವಾಗಿ ನೀವು ನೋಡಿ, ಈಗ ನಾನು ಅದನ್ನ ಜನಗಳಿಗೆ ಹೈಲೈಟ್ ಮಾಡ್ತಿದ್ದೀನಿ. ಜನಗಳಿಗೆ ಎಲ್ಲ ಗೊತ್ತೇ ಇದೆ. ಒಂದು ರಾಷ್ಟ್ರೀಯ ಪಕ್ಷದಿಂದ ನಾವು ಆಯ್ಕೆಯಾಗಿ ಹೋದ್ರೆ ಏನಾಗ್ತಾ ಇದೆ, ರಾಷ್ಟ್ರೀಯ ಪಕ್ಷದವರು ತಮ್ಮದೇ ಆದ ಒಂದು ಅಜೆಂಡಾ ಇರ್ತದೆ. ಬೆಳಗಿಂದ ಸಾಯಂಕಾಲ ತನಕ ರಾಷ್ಟ್ರೀಯ ಪಕ್ಷದ ಕೆಲಸ ಕಾರ್ಯಗಳಲ್ಲಿ ಅವರು ತೊಡಸ್ಕೋಬೇಕು. ಒಂದು. ಎರಡನೇದು, ವಿಚಾರಗಳು ಬಂದಾಗ ಈಗ ಶಿಕ್ಷಕರಿಗೆ ಅನ್ಯಾಯ ಆಗ್ತಿದೆ, ನಮ್ಮ ಪದವೀಧರಿಗೆ ಅನ್ಯಾಯ ಆಗ್ತದೆ. ಆ ವಿಚಾರಗಳು ಬಂದಾಗ ಎಲ್ಲೋ ಒಂದ್ ಕಡೆ ಅವ್ರ ಸರ್ಕಾರಗಳು ಇರ್ತವೆ, ಅಥವಾ ಅವರು ಅಪೋಸಿಷನ್ ನಲ್ಲಿ ಕೂತಿರ್ತಾರೆ. ಅವ್ರದೇ ಆದ ತಮ್ಮದೇ ಆದ ಒಂದು ಐಡಿಯಾಲಜಿ ಇರುತ್ತೆ. ಅದನ್ನ ಬಿಟ್ಟು ಅವರು ತಮ್ಮ ಪಕ್ಷದ ಐಡಿಯಾಲಜಿ ಒಂದು ಫ್ರೇಮ್ ಅಲ್ಲೇ ಇರ್ತಾರೆ ಹೊರತು ಪದವೀಧರರ ಸಂಕಷ್ಟಕ್ಕೆ ಅವ್ರು ಯಾರು ಸ್ಪಂದಿಸಲ್ಲ. ಯಾಕಂತಂದ್ರೆ ಅವ್ರಿಗೆ ಸಿಂಬಲ್ ಕಳ್ಸಿರುತ್ತೆ. ಸೊ ದೇ ಆರ್ ಲಾಯಲ್ ಟು ದೇರ್ ಸಿಂಬಲ್ಸ್. ಅವ್ರು ಏನು ಪದವೀಧರ ಓಟ್ ಹಾಕಿರ್ತಾರೆ, ಬಟ್ ಅವ್ರಿಗೆ ಒಬ್ಬ ಕ್ಯಾಂಡಿಡೇಟ್ ಏನನ್ಸುತ್ತೆ,
ನನಗೆ ನನ್ನ ಪಕ್ಷ ಗೆಲ್ಸಿದೆ, ನಾನು ಪಕ್ಷಕ್ಕೆ ಲಾಯಲ್ ಆಗಿರ್ಬೇಕಂತ ಹೊರತು ಒಬ್ಬ ಕಟ್ಟ ಕಡೆ ಒಬ್ಬ ಪದವೀಧರ ಏನ್ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾನೆ ಅಂತ ಇಂಡಿವಿಜುವಲಿ ಅವ್ರ ಸಹಾಯಕ್ಕೆ ಇವ್ರು ಯಾರು ಹೋಗ್ತಾ ಇಲ್ಲ. ಅದಕ್ಕೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ನಮ್ಮ ರಾಜ್ಯದಲ್ಲಿ ಫಸ್ಟ್ ನಾವು ಶಿಕ್ಷಕರು ತಗೊಳ್ಳೋಣ ಸರ್. ಶಿಕ್ಷಕರು ಅಂತಂದ್ರೆ ಇವತ್ತು ನಾನಾಗಿರ್ಬೋದು, ನೀವಾಗಿರ್ಬೋದು, ಒಬ್ಬ ಶಿಕ್ಷಕ ಅಂತಂದ್ರೆ ಅವ್ರು ಡಾಕ್ಟ್ರು ಹೌದು, ಇಂಜಿನಿಯರ್ ಹೌದು, ಸೈಂಟಿಸ್ಟ್ ಹೌದು. ಯಾಕಂದ್ರೆ ನಮ್ಮನ್ನೆಲ್ಲ ಒಬ್ಬ ಸೈಂಟಿಸ್ಟ್ ಮಾಡೋರು ಒಬ್ಬ ಶಿಕ್ಷಕನೇ, ಒಬ್ಬ ಡಾಕ್ಟರ್ ಮಾಡೋರು ಒಬ್ಬ ಶಿಕ್ಷಕನೇ, ಒಬ್ಬ ಕ್ರೀಡಾಪಟು ಮಾಡೋದು ಒಬ್ಬ ಶಿಕ್ಷಕರನ್ನೇ. ಸೊ ದೇ ಆರ್ ದ ಆರ್ಕಿಟೆಕ್ಟ್ ಆಫ್ ದ ಎಂಟೈರ್ ಅವರ್ ಸೊಸೈಟಿ. ನಮ್ಮ ಸೊಸೈಟಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಶಿಲ್ಪಿ ಅವರು. ಅವರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಯಾವ ಒಂದು ಸೆಕ್ಟರ್ ಅಲ್ಲಿರೋ ನಮ್ಮ ಪದವೀಧರಿಗೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಶಿಕ್ಷಕ ವರ್ಗದಲ್ಲಿ ನೀವೆಲ್ಲ ಕೇಳಿರ್ಬೋದು, ಅತಿಥಿ ಉಪನ್ಯಾಸಕರು ಅಂತ ಇದಾರೆ ಸರ್. ಗೆಸ್ಟ್ ಲೆಕ್ಚರ್ ಅಂತ ನಾವೆಲ್ಲ ಕೇಳ್ತಾ ಇದೀವಿ. ಗೆಸ್ಟ್ ಲೆಕ್ಚರು, BBMP ಕಾಂಟ್ರಾಕ್ಟ್ ಟೀಚರ್ಸ್ ಇದ್ದಾರೆ. ಅದಾದ್ಮೇಲೆ ಈಗ ನಮ್ಮ ಸುಮಾರು ಎಲ್ಲ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಟಾಫ್ ಕಡಿಮೆ ಇದೆ, ಅಲ್ಲೂ ಪಾರ್ಟ್ ಟೈಮ್ ಟೀಚರ್ ಆಗಿ ತಗೊಂತಾ ಇದಾರೆ. ಅಲ್ಲೂ ಈಗ ಅಲ್ಲಿ ವೇಕೆನ್ಸಿ ಇದೆ, ವೇಕೆನ್ಸಿ ಇರೋದಕ್ಕೋಸ್ಕರ ಇವ್ರನ್ನ ತಗೊಂತಾ ಇದಾರೆ. ಪಾರ್ಟ್ ಟೈಮ್ ಟೀಚರ್ ಯೂನಿವರ್ಸಿಟಿಯಲ್ಲಿ ಅವ್ರು ಪಾರ್ಟ್ ಟೈಮ್ ಅತಿಥಿ ಉಪನ್ಯಾಸಕರಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ವಿದ್ಯಾಭ್ಯಾಸ ಮಾಡಿ ಅವ್ರ ಕೊಲಿಗ್ ಆಗಿರ್ತಕ್ಕಂಥವ್ರು ಅವ್ರಿಗೆ ಲೆಕ್ಚರ್ ಆಗಿದ್ದಾರೆ, ಇವರು ಅಲ್ಲಿ ಅತಿಥಿ ಆಗಿದ್ದಾರೆ. ವೇಕೆನ್ಸಿ ಇದೆ, ಖಾಲಿ ಇದೆ, ಆದ್ರೆ ಅವ್ರಿಗೆ ಅತಿಥಿಯಾಗೇ ಇಟ್ಟಿದ್ದಾರೆ. ಅವ್ರಿಗೆ ಈ 16 ವರ್ಷದಿಂದ ಅತಿಥಿಯಾಗೇ ಇಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಬಿಜೆಪಿನೂ ಅಧಿಕಾರಕ್ಕೆ ಬಂದಿದೆ. ನಮ್ಮ ಈ ಒಂದು MLC ಇಂದ ಗೆದ್ದು ಹೋಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳು ಅಲ್ಲಿ ಕೂತಿದ್ದಾರೆ. ಒಬ್ರು ಸಹ ಆ ನೋವನ್ನ ಅರ್ಥ ಮಾಡ್ಕೊಳೋ ಒಂದು ಗೋಜಿಗೆ ಯಾರು ಹೋಗಿಲ್ಲ. ಒಬ್ರು 1.5 ಲಕ್ಷ ಸಂಬಳ ತಗೊಂತಿದ್ದಾರೆ, ಇವ್ರು 10,000 ರೂಪಾಯಿ ಸಂಬಳಕ್ಕೆ ಅತಿಥಿಯನ್ನ ಒಂದು ಟ್ಯಾಗ್ ಲೈನ್ ಅನ್ನ ಕಟ್ಕೊಂಡು 16 ವರ್ಷದಿಂದ ಜೀವನ ಮಾಡ್ತಿದ್ದಾರೆ. ಹಗಲು ರಾತ್ರಿ ಇದು ಮಾಡೋದು, ಪಾದಯಾತ್ರೆ ಮಾಡೋದು, ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಸತ್ಯಾಗ್ರಹ ಮಾಡೋದು, ಇದೇ ನಮ್ಮ ಶಿಕ್ಷಕರ ಬದುಕಾಗಿ ಹೋಗಿದೆ. ಜೊತೆಗೆ ನೆಕ್ಸ್ಟ್ ನಾವು ಶಿಕ್ಷಕರ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಈಗ ಗೋರ್ಮೆಂಟ್ ಟೀಚರ್ಸ್ ನಾವೇನಂತೀವಿ, ಗೋರ್ಮೆಂಟ್ ಟೀಚರ್ ಕೈ ತುಂಬಾ ಸಂಬಳ ತಗೊಂತಿದಾರೆ ಅಂತ. ಅವರಷ್ಟು ತೊಂದರೆ ಇವತ್ತು ಯಾರು ಅನುಭವಿಸ್ತಿಲ್ಲ. ಇವತ್ತು ನೀವು ಯಾವುದೇ ಸರ್ಕಾರಿ ಶಾಲೆಗೆ ಹೋಗಿ 10 ಜನ ಟೀಚರ್ ಸ್ಟ್ರೆಂತ್ ಇರುತ್ತೆ. 10 ಜನ ಟೀಚರ್ ಸ್ಟ್ರೆಂತ್ ಅಲ್ಲಿ 4 ಜನ ಟೀಚರ್ ಇರ್ತಾರಲ್ಲಿ, 6 ಜನ ಟೀಚರೇ ಇಲ್ಲ. ವೇಕೆನ್ಸಿ ಹಂಗೆ ಖಾಲಿ ಹೊಡಿತಾ ಇದೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಯಾರು ಹೋಗ್ತಾರೆ ಸರ್? ಬಡವ್ರ ಮಕ್ಕಳು, ಮಧ್ಯಮ ವರ್ಗ, ಬಡವ್ರ ಮಕ್ಕಳು, ಹಳ್ಳಿಗಾಡಲ್ಲಿರ್ತಕ್ಕಂಥ ಮಕ್ಕಳು ಸರ್ಕಾರಿ ಸ್ಕೂಲ್ ಮೇಲೆ ಇವತ್ತು ಡಿಪೆಂಡ್ ಆಗಿದ್ದಾರೆ. ಅಲ್ಲಿ ಆಕ್ಚುಲಿ ಸರ್ಕಾರ ಹೆಚ್ಚಿನ ಒತ್ತು ಕೊಡಬೇಕು. ಮಕ್ಕಳಿಗೆ ಯಾವ್ದು ರೀತಿ ತೊಂದರೆ ಆಗದ ರೀತಿ, ಶಿಕ್ಷಕರು ಯಾವ್ದು ತೊಂದರೆ ಆಗದ ರೀತಿ ಹೆಚ್ಚು ಒತ್ತು ಕೊಡಬೇಕು. 10 ಜನ ಶಿಕ್ಷಕರಿದ್ದಾರೆ, 4 ಜನ ಟೀಚರ್ ಇರ್ತಾರೆ, 6 ಜನ ಟೀಚರ್ ಇರಲ್ಲ. ಆ ಶಿಕ್ಷಕರು ಆ 10 ಜನ ಮಾಡೋ ಕೆಲಸನ 4 ಜನ ಮಾಡಬೇಕು. ಜೊತೆಗೆ ಮಿಡ್ ಡೇ ಮೀಲ್ಸ್ ಅಂತ ಒಂದು ತಂದಿದ್ದಾರೆ. ಅಡಿಗೆ ಮಾಡೋನ್ ಬಂದಿಲ್ಲ ಅಂದ್ರೆ ಪಾಪ ಇವರ ಶಿಕ್ಷಕರು ಹೋಗಿ ಅಡಿಗೆ ಮಾಡೋ ಕೆಲಸ ಮಾಡಬೇಕು. ಟಾಯ್ಲೆಟ್ ಕ್ಲೀನ್ ಮಾಡೋನ್ ಬಂದಿಲ್ಲ ಅಂತಂದ್ರೆ ಶಿಕ್ಷಕರೇ ಹೋಗಿ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಬೇಕು. ಅದಾದ್ಮೇಲೆ 108 ಒತ್ತಡ, ಆ ರಿಪೋರ್ಟ್ ಕೊಡಿ, ಈ ರಿಪೋರ್ಟ್ ಕೊಡಿ ಅಂತ ಬೆಂಗಳೂರಿಂದ ಅವರಿಗೆ ಒತ್ತಡವನ್ನು ಹಾಕ್ತಾ ಇರ್ತಾರೆ. ರಿಸಲ್ಟ್ ಫುಲ್ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ಕೊಳ್ತಾರೆ. ಇಷ್ಟು ಒತ್ತಡದ ಮಧ್ಯೆ ಇವತ್ತು ನಮ್ಮ ಶಿಕ್ಷಕರು 1 ದಿನ 2 ದಿನ ಅಲ್ಲ 16 ವರ್ಷದಿಂದ ಬಳಲ್ತಿದ್ದಾರೆ. ಇದನ್ನ ಎಲ್ಲರೂ ನೋಡ್ತಾ ಇದೀವಿ. ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದು ನಾವು ಯಾರು ಇವತ್ತು ಅದನ್ನ ತಿಳ್ಕೊಳಿಕ್ ಹೋಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ MLCಗಳು. ಅವರು ಪದವೀಧರರು. ಒಬ್ಬ ಶಿಕ್ಷಕ ಅಂದ್ರೆ ಒಬ್ಬ ಪದವೀಧರ. ಆ ಶಿಕ್ಷಕರಿಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ, ಅದು ಶಿಕ್ಷಕರಿಗೆ ಅನ್ಯಾಯ ಆಗ್ತಿದೆ, ಜೊತೆಗೆ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಇಷ್ಟೆಲ್ಲ ಇದ್ರೂ ಸಹ ಒಂದು ವರ್ಡ್ ಅನ್ನ ಯಾರು ಇವತ್ತು ವಿಧಾನ ಪರಿಷತ್ತಲ್ಲಿ ಮಾತಾಡಕ್ ತಯಾರಿಲ್ಲ. ನಾವು ಯಾರು ಕೇಳಿಲ್ಲ, ನಾನು ಕೇಳಿಲ್ಲ, ತಾವು ಕೇಳಿಲ್ಲ, ಯಾರು ಇವತ್ತು ಕೇಳಿಲ್ಲ. ಅದ್ರ ಜೊತೆಗೆ ನಮ್ಮ ಉಪನ್ಯಾಸಕರಿಗೆ OPS NPS ತಾವು ನೋಡ್ತಾ ಇದ್ರೆ ಹೋರಾಟ ನಡೀತಾನೆ ಇದೆ. ಒಬ್ಬ MLA 1 ದಿನ ಆತ MLA ಆಗಿ ರಿಸೈನ್ ಮಾಡಿದ್ರೆ ಜೀವನ ಸಾಯೋ ತನಕ ಪೆನ್ಷನ್ ತಗೊಂತಾನೆ. ನಮ್ಮ ಶಿಕ್ಷಕರಿಗೆ OPS NPS ತಂದು ಅವರು ಪಾಠ ಮಾಡೋದ್ ಬಿಟ್ಟು, ಕೆಲಸ ಮಾಡೋದ್ ಬಿಟ್ಟು ಬರೀ ಹೋರಾಟ ಮಾಡ್ತಾ ಬರ್ತಾ ಇರ್ತಾರೆ. ಚುನಾವಣೆ ಬಂದಾಗ ನಾವು ಅದನ್ನ ಜಾರಿಗೆ ತರ್ತೀವಿ, NPS ತೆಗೆದು OPS ನಾವು ಜಾರಿಗೆ ತರ್ತೀವಿ ಅಂತ ಚುನಾವಣೆ ಬಂದಾಗ ಒಂದು ಆಶ್ವಾಸನೆ ಕೊಡ್ತಾರೆ. ಆಶ್ವಾಸನೆ ಕೊಡ್ತಾ ಇದಾರೆ. ಚುನಾವಣೆ ಬಂದಾಗ ಯಾಕೆ ಕೊಡ್ತಾರೆ? ಒಂದು ಬದ್ಧತೆ ಬೇಡವಾ? ಒಬ್ಬ ಶಿಕ್ಷಕ ಇವತ್ತು ಅವರು ಪಾಪ ಮನೆಯಿಂದ ಹೊರಗೆ ಬಂದ ಶಿಕ್ಷಕ ಅವರು ವಿದ್ಯಾರ್ಥಿಗಳನ್ನ ತನ್ನ ಮಕ್ಕಳಕ್ಕಿಂತ ಹೆಚ್ಚು ಅವ್ರ ಮೇಲೆ ಆಸಕ್ತಿ ಕೊಟ್ಟು ಪ್ರೀತಿಯಿಂದ ಅವರಿಗೆ ಓದಿಸ್ತಾರೆ, ಪಾಠ ಮಾಡ್ತಾರೆ. ಅವ್ರಿಗೆ 108 ಸಮಸ್ಯೆ ಇದ್ರೂ ಸಹ ಅದನ್ನ ಯಾರು ನೆನ್ಸ್ಕೊಳಲ್ಲ. ಶಾಲೆಗೆ ಬಂದ ತಕ್ಷಣ ತನ್ನ ಮಕ್ಕಳ ತರ ಅವರು ಪ್ರೀತಿ ಮಾಡ್ತಾರೆ. ಅಷ್ಟು ಒಂದು ತ್ಯಾಗ ತಪಸ್ಸವನ್ನು ಮಾಡಿ ಒಂದು ಸಮಾಜದಲ್ಲಿ ಒಂದು ವಿದ್ಯಾವಂತ ವರ್ಗನ ಅವ್ರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂತವ್ರಿಗೆ ಇಷ್ಟು ಸರ್ಕಾರ ತೊಂದರೆ ಕೊಡ್ತಾ ಇದೆ. ಅದ್ರ ಬಗ್ಗೆ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ದೇವೇಗೌಡರು 6 ನಿಮಿಷನೂ ವಿಧಾನ ಪರಿಷತ್ತಲ್ಲಿ ಮಾತಾಡಿಲ್ಲ. ಜೊತೆಗೆ
ಕಾಂಗ್ರೆಸ್ ಇಂದ ಏನ್ ಟಿಕೆಟ್ ತಗೊಂಡು ಬಂದಿದ್ದಾರೆ ಇದು ರಾಮೋಜಿ 2012ರಿಂದ ಸತತವಾಗಿ ಅವರು ಗ್ರೌಂಡ್ ಅಲ್ಲಿ ಇದ್ದಾರೆ. 2012ರಿಂದ ಸತತವಾಗಿ 2017 ಚುನಾವಣೆ ನಿಂತ್ಕೊಂಡ್ರು, 2018 ಚುನಾವಣೆ ನಿಂತ್ಕೊಂಡ್ರು, ಈಗ 2024 ಮತ್ತೆ ಚುನಾವಣೆ ನಿಲ್ತಾ ಇದ್ದಾರೆ. ಚುನಾವಣೆ ನಿಲ್ಲೋದು, ಚುನಾವಣೆ ಏನಕ್ಕೆ ನಿಲ್ಬೇಕು? ನಾನು ನಮ್ಮ ಪದವೀಧರರ ನಾನು ಪ್ರತಿನಿಧಿ ಆಗ್ತೀನಿ, ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ, ನಿಮ್ಮ ಧ್ವನಿಯಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ನಾವು ಚುನಾವಣೆಗೆ ಬರ್ತೀವಿ. ನಾನು ಈಗ ಬಂದಿದ್ದೀನಿ. ಸೋಲು ಗೆಲುವು ಅದು ಯಾರಾದ್ರೂ ಒಬ್ರು ಗೆಲ್ತಾರೆ, ಇನ್ನೊಬ್ರು ಸೋತ ತಕ್ಷಣ ನಾನು ಮನೆಗೆ ಹೋಗ್ಬಿಡೋದು, ಚುನಾವಣೆ ಬಂದಾಗ ಮತ್ತೆ ಇದು ಹೊರಗೆ ಬರೋದು, ಇಂಥವ್ರನ್ನ ಇಂಥ ರಾಜಕಾರಣಿಗಳಿಗೆ ನಮಗೆ ಬೇಕಾ? ಜೊತೆಗೆ ಮತ್ತೆ ಮೊನ್ನೆ ಏನಾಯ್ತು, ಇವರು ನಮ್ಮ ಮತದಾರರಿಗೆ ಆಮಿಷ ಕೊಟ್ಟು, ನಾನು ಇವತ್ತು ದುಡ್ಡಿದೆ ನನ್ನ ಹತ್ರ, ಎಲ್ಲ ಟಿವಿಯಲ್ಲೆಲ್ಲ ತಾವೆಲ್ಲ ನೋಡಿರ್ಬೋದು, ಎಲ್ಲಾ ಕಡೆಗೂ ಅವ್ರದೆಲ್ಲ ಸಾಮಾನೆಲ್ಲ ಸೀಜ್ ಆಯ್ತು, ನಾನು ತಟ್ಟೆ ಕೊಟ್ಟು, ನಾನು ಬಟ್ಲ ಕೊಟ್ಟು, ನಾನು ಮತದಾರನ ನಾನು ಕೊಂಡ್ಕೊಂತೇನೆ ಅನ್ನೋ ಒಂದು ಮನಸ್ಥಿತಿಯನ್ನ ಈಗಲೇ ಹಿಡ್ಕೊಂಡು ಮತದಾರ ಹತ್ರ ಹೋಗಿದ್ದಾರೆ. ಇನ್ನು ಚುನಾವಣೆ ವೋಟಿಂಗ್ ಇನ್ನು ಬಂದಿಲ್ಲ, ಈಗ್ಲೇನೆ ಅವ್ರು ಚುನಾವಣೆ ನಾನು ತಟ್ಟೆ ಕೊಡ್ತೀನಿ, ನಾನು ಬಟ್ಲ ಕೊಡ್ತೀನಿ ಅಂತ ನಮ್ಮ ಮತದಾರಿಗೆ ಆಮಿಷ ಹೊಡ್ತಾರೆ. ನೀವೇ ಯೋಚನೆ ಮಾಡಿ, ಈ ತರ ವ್ಯಕ್ತಿ ನಮಗ್ ಬೇಕಾ? ಅವ್ರು ಇವತ್ತು ತಟ್ಟೆ ಬಟ್ಲಕ್ಕೇನೆ ಈ ಚುನಾವಣೆಯನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಒಂದು ವಿದ್ಯಾವಂತ ವರ್ಗದ ಒಂದು ಭವಿಷ್ಯವನ್ನ ಒಂದು ತಟ್ಟೆ ಒಂದು ಬಟ್ಲಕ್ಕೆ ನಮ್ಗೆ ಸಮ ಮಾಡ್ತಾ ಇದ್ದಾರೆ. ಇವತ್ತು ಅವರು 5 ಕೋಟಿ 10 ಕೋಟಿ 20 ಕೋಟಿ ಏನೋ ಒಂದು ಇನ್ವೆಸ್ಟ್ ಮಾಡಿದವರು ನಾಳೆ ಅವ್ರು ಏನ್ ಮಾಡ್ಬೋದು? ಅವರಿಗೆ ಬೀದಿಯಲ್ಲಿ ನಿಂತ್ಕೊಂಡು ಇವತ್ತು ಶಿಕ್ಷಕ ವರ್ಗ ಇವತ್ತು ಬೀದಿಯಲ್ಲಿ ನಿಂತಿದೆ, ಅದು ಕಾಣ್ತಾ ಇಲ್ಲ. ನಾನೊಂದು MLC ಆದ್ರೆ ಸಾಕು ಅನ್ನೋ ಒಂದು ಹಗಲು ಕನ್ಸ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇದು ನಮ್ಮ ಶಿಕ್ಷಕ ವರ್ಗದ ಸಮಸ್ಯೆ ಇದೆ ಸರ್. ಜೊತೆಗೆ ನಮ್ಮ ವಿದ್ಯಾವಂತ ವರ್ಗ, ಈಗ ನಾವೆಲ್ಲ ಎಜುಕೇಶನ್ ಮಾಡಿದ್ವಿ, ನಾವೆಲ್ಲ ವಿದ್ಯಾಭ್ಯಾಸ ಮಾಡಿದ್ವಿ. ಅದಕ್ಕೆ ವಿದ್ಯಾಭ್ಯಾಸ ಏನಕ್ಕೆ ಮಾಡ್ತೇವೆ? ನಮ್ಗೊಂದು ಉದ್ಯೋಗ ಬೇಕು, ಒಂದು ಮಿನಿಮಮ್ ಡಿಸೈರ್. ಯಾವುದೇ ಒಬ್ಬ ಬಡ ಕೂಲಿ ಕಾರ್ಮಿಕನು ಒಂದು ಹೊತ್ತು ಊಟ ಮಾಡಿ ಪಾಪ ಅವ್ರ ಮಕ್ಳಿಗೆ ಓದಿಸ್ತಾರೆ. ಅವ್ರಿಗೊಂದು ತುಂಬಾ ದೊಡ್ಡ ಆಸೆ ಯಾರಿಗೂ ಇಲ್ಲ, ನಾನು ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ನಾನು IAS ಆಗ್ಬೇಕಂತ ಆಸೆ ಯಾರು ಇಟ್ಕೊಂಡಿರಲ್ಲ, ಎಲ್ಲರೂ ಇಟ್ಕೊಂಡಿರಲ್ಲ. ಕನ್ಸನ್ನ ಕಾಣ್ತೀವಿ, ಎಲ್ಲರೂ ಕಾಣ್ತೀವಿ. ಆದ್ರೆ ಒಂದು ಮಿನಿಮಮ್ ನಮಗೊಂದು ನೌಕರಿ ಬೇಕು. ಆ ಉದ್ಯೋಗದ ಪರಿಸ್ಥಿತಿ ಏನಾಗಿದೆ ಸರ್ ಇವತ್ತು ನಮ್ಮ ರಾಜ್ಯದಲ್ಲಿ? 2,75,000 ಸರ್ಕಾರಿ ಹುದ್ದೆ ಇವತ್ತು ವಿಧಾನಸಭೆ ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಖಾಲಿ ಇದೆ. ನಮ್ಗೆ ನೌಕರಿ ಬೇಕು ಅಂತ ನಮ್ಮ ಹುಡುಗರು ಬೀದಿ ಅಲ್ದಾಡ್ತಿದ್ದಾರೆ. ಈಗೇನ್ ಚುನಾವಣೆ ಬಂದು ನಾನು ನಿಮ್ಮ ಪ್ರತಿನಿಧಿ ಆಗಿ ಬರ್ತೀನಿ ಅಂತ ನೀವು ಮತ್ತೆ ಈಗ ಇವರು 2 ಜನ ಇವರೇ ಅವಳಿ ಜವಳಿ 20 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಒಂದು ದಿನನೂ ಹೋರಾಟ ಮಾಡಿಲ್ಲ. 2,75,000 ಹುದ್ದೆ ಒಂದೇ ದಿನಕ್ಕೇನು ಅದು ಕ್ರಿಯೇಟ್ ಆಗಿಲ್ಲ. ಕಾಲಕ್ರಮೇಣ ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು 2,75,000 ತನಕ ಮುಟ್ಟಿದೆ. ಅದರಲ್ಲಿ ಇವತ್ತು ವಿದ್ಯಾವಂತ ವರ್ಗಕ್ಕೆ ಅವ್ರಿಗೆ ಇವತ್ತು ಬೀದಿ ಡಿಗ್ರಿ ಮಾಡಿ ಪಾಪ ತಿರುಗಾಡ್ತಾ ಇದ್ದಾರೆ. ಅವ್ರಿಗೆ ಆಶ್ರಯನೇ ಇಲ್ಲ, ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಡಿಗ್ರಿ ಮಾಡಿದ್ದಾರೆ, ಬೆಂಗಳೂರಲ್ಲಿ ಆಫೀಸ್ ತಿರುಗಾಡ್ತಿದ್ದಾರೆ. ಅವರಿಗೆ ನೌಕರಿ ಕೊಡಿಸ್ಲಿಕ್ಕೆ, ಉದ್ಯೋಗ ಕೊಡಿಸ್ಲಿಕ್ಕೆ ಒಂದು ಚಿಕ್ಕ ಹೋರಾಟನೂ ಇವರು 2 ಜನ ಮಾಡಿಲ್ಲ. KPSC ಯಲ್ಲಿ ನಿರಂತರ ಹಗರಣ ನಡೀತಿದೆ. ಹಗರಣಗಳ ಒಂದು ಮಹಾಸಾಗರ ಆಗೋಗಿದೆ ಇವತ್ತು ನಮ್ಮ KPSC ಯಲ್ಲಿ ಡಿಪೆಂಡ್ ಆಗಿರೋರು ಯಾರು? ಶ್ರೀಮಂತರ ಮಕ್ಕಳು KPSC ಮೇಲೆ ಡಿಪೆಂಡ್ ಆಗಿಲ್ಲ. ಅವ್ರು ಏನೋ ದೊಡ್ಡ ಲೆವೆಲ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತಾರೆ. KPSC ಡಿಪೆಂಡ್ ಆಗಿರೋದು ನಮ್ಮ ಮಧ್ಯಮ ವರ್ಗ ಮತ್ತು ಬಡ ವರ್ಗದವರು ಕಷ್ಟಪಟ್ಟು ಓದ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ನನಗೇನೊಂದು ಉತ್ತಮವಾದ ನೌಕರಿ ಸಿಗ್ಲಿ ಅಂತ ಬರ್ತಾರೆ. ಆದ್ರೆ ನಮ್ಮ KPSC ನಮ್ಮ ರಾಜ್ಯದಲ್ಲಿ ಏನಾಗಿದೆ? KPSC ಅಂದ ತಕ್ಷಣ ಹಗರಣಗಳ ಒಂದು ಕೂಪ ಆಗಿ ಹೋಗಿದೆ. ಅದು ಇವತ್ತು 10 ವರ್ಷದಿಂದ ಯಾವುದೇ ಒಂದು ನೋಟಿಫಿಕೇಶನ್, ಫಸ್ಟ್ ಅಂತೂ ನೋಟಿಫಿಕೇಶನ್ ಬರಲ್ಲ. 2,75,000 ಹುದ್ದೆ ಖಾಲಿ, ನೋಟಿಫಿಕೇಶನ್ ಬರಲ್ಲ. ಈಗ ನೋಡಿ, ನಮ್ಮ ತಹಶೀಲ್ದಾರ್ ಹುದ್ದೆ ಎಷ್ಟೋ ಹುದ್ದೆ ಖಾಲಿ ಇದೆ, ಇವತ್ತಿನ ತನಕ ನೋಟಿಫಿಕೇಶನ್ ಬರ್ತಾ ಇಲ್ಲ. ಅಪ್ಪಿ ಏನೋ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬರೆದು ಕಷ್ಟಪಟ್ಟು ಇವ್ರು ಪಾಪ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೆದು ರಿಸಲ್ಟ್ ಅನೌನ್ಸ್ ಆಗಿ ನೆಕ್ಸ್ಟ್ ಡೇನೆ ಪೇಪರ್ ಅಲ್ಲಿ ಬರುತ್ತೆ, ಇದ್ರಲ್ಲಿ ಅಕ್ರಮ ಆಗಿದೆ ಅಂತ ಕೋರ್ಟಿಗೆ ಹೋಗ್ತಾರೆ. ಯಾವ್ದು ಅಕ್ರಮ ಆಗಿಲ್ಲ ಅಂದ್ರೆ ಕೊನೆಗೆ ಕೋರ್ಟಿಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಅಕ್ರಮ ಆಗ್ತಾ ಇದೆ. ಇದರಿಂದ ಯಾರೋ 4 ಜನ ಬ್ರೋಕರ್ಸ್ ಚೆನ್ನಾಗಿ ದುಡ್ಡು ಮಾಡ್ಕೊಂತ ಇದ್ದಾರೆ. ರಾಜಕಾರಣಿಗಳು ನಮ್ಮಲ್ಲೇ ಈಗ ಎಲ್ಲಾ ಕರೆಕ್ಟ್ ಇದ್ರೆ ಒಬ್ಬರಿಂದ ಕೋರ್ಟಿಗೆ ಹಾಕ್ತಾರೆ. ಇದು ಎಲ್ಲ ಕಣ್ಣೆದುರುಗಡೆ ಕಾಣ್ತಾ ಇದೆ. ಈ KPSC ಇಂದ ಸುಮಾರು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಯುವಕರಿಗೆ ಇವತ್ತು ಅವರ ಒಂದು ಭವಿಷ್ಯ ಇವತ್ತು ಅಂಧಕಾರದ ಹತ್ರ ಹೋಗಿದೆ. ಇದ್ರ ಬಗ್ಗೆ ಈ 2 ಕ್ಯಾಂಡಿಡೇಟ್, ಈ 2 ರಾಷ್ಟ್ರೀಯ ಪಕ್ಷದ ಕ್ಯಾಂಡಿಡೇಟ್ ಒಂದು ಹೋರಾಟನೂ ಮಾಡಿಲ್ಲ. ಕಣ್ಣೆದುರುಗಡೆ ಭವಿಷ್ಯ ಹಾಳಾಗ್ತಿದೆ, ಒಂದು ಹೋರಾಟ ಮಾಡಿಲ್ಲ. ಸರ್, ಈಗ ಒಂದು ಪ್ರಶ್ನೆ ಕೇಳ್ಬೇಕು. ನೀವು ಒಂದು ಬಹಳ ಬ್ಯೂಟಿಫುಲ್ ಮಾತು ಹೇಳಿದ್ರಿ. ಅಂತಂದ್ರೆ ಪಕ್ಷದಿಂದ ಗೆದ್ದವರು ಆ ಸಿಂಬಲ್ಗೆ ಅವರು ಸ್ಲೇವ್ ಆಗ್ಬಿಡ್ತಾರೆ, ಅಂದ್ರೆ ಆ ಐಡಿಯಾಲಜಿ ಒಳಗಡೆ ಸಿಕ್ಕಾಕೋತ್ರ ಮಾತು ಹೇಳಿದ್ರಿ. ನೀವು ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋದಕ್ಕೆ ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ಆದ್ರೆ ಈಗ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ದೊಂದು ಜರ್ನಿ ಅಂತ ಇರ್ಬೇಕಲ್ಲ. ಈಗ ನೀವು ಕೂಡ ಬೇರೆಯವ್ರಿಗೆ ಹೇಳ್ತಾ ಇದ್ರೆ ಎಲೆಕ್ಷನ್ ಬಂದ ತಕ್ಷಣ ಎದ್ದು ಬಂದ್ರು ಅಂತ ಹೇಳಿ.
ಈಗ ಎಲೆಕ್ಷನ್ ಬಂದಾಗ ನೀವು ಕಾಣ್ತಾ ಇದ್ರಿ, ಬಟ್ ಗ್ರೌಂಡ್ ಅಲ್ಲಿ ನೀವು ಎಷ್ಟು ದಿನಗಳಿಂದ ಇದ್ದೀರಿ, ಈ ಸಮಸ್ಯೆಗಳನ್ನ ನೀವು ಎಷ್ಟು ದಿನಗಳಿಂದ ಅರ್ಥ ಮಾಡ್ಕೊಂಡಿದ್ದೀರಿ, ಏನ್ ಹೋರಾಟ ಮಾಡಿದ್ರಿ ಇವರಿಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಈಗ ನೋಡಿ, ಈ ಚುನಾವಣೆ ಬಂದಿದೆ, 15 ಜನ ಅಭ್ಯರ್ಥಿಗಳಿದ್ದಾರೆ ಚುನಾವಣೆಯಲ್ಲಿ. 2 ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಇದ್ದಾರೆ, ಜೊತೆಗೆ ನಮ್ಮಂತ ಪಕ್ಷೇತರ ಅಭ್ಯರ್ಥಿಗಳು 15 ಜನ ಇದ್ದಾರೆ. ನೀವು ಸತತವಾಗಿ 6 ತಿಂಗಳದ್ದು ನಮ್ಮ ರಾಜ್ಯದಲ್ಲಿ ಈ ಯಾವುದೇ ನ್ಯೂಸ್ ಪೇಪರ್ ಓದಿ, ನಾನು ಸಬ್ಜೆಕ್ಟ್ ಆಧಾರಿತ ನಾನು ಎಲ್ಲಾ ಕಡೆಗೂ ಪ್ರೆಸ್ ಮೀಟ್ ಮಾಡಿದ್ದೀನಿ. ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಒಬ್ಬ ವ್ಯಕ್ತಿ ಅಂತಂದ್ರೆ ಸಬ್ಜೆಕ್ಟ್ ಗೊತ್ತಿಲ್ಲ ಅಂದ್ರೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ಈ ಒಂದು ಕ್ಷೇತ್ರ ಒಂದು ಪದವೀಧರರಿಗೆ ಎಷ್ಟು ಪ್ರಾಮುಖ್ಯ ಅಂತ ತಿಳಿಸ್ಕೊಟ್ಟವ್ರೆ ನಾವು. MLC ಚುನಾವಣೆ ಅಂತಂದ್ರೆ MLC ಚುನಾವಣೆ ಇದೆ ಅಂತ ಪೇಪರ್ ಅಲ್ಲಿ ನಾವು ನೋಡ್ತಿದ್ವಿ, ಚುನಾವಣೆ ಆದ್ಮೇಲೆ ಇಂಥ ಗೆದ್ರು ಅಂತ ನಾವು ನೋಡ್ತಾ ಇದ್ವಿ. ನಾವು ಮನೆ ಮನೆಗೆ ಹೋಗಿ ಇವತ್ತು ನಾವು ಪದವೀಧರರು ಏನ್ ಸಮಸ್ಯೆಯಿಂದ ಬಳಲ್ತಾ ಇದೀವಿ, ಇವತ್ತು ನಾವು ಉದ್ಯೋಗ ಇಲ್ಲದೆ ಇವತ್ತು ಬೀದಿ ಅಲ್ಲಾಡ್ತಾ ಇದೀವಿ, ಶಿಕ್ಷಕ ವರ್ಗ ಪಾಠ ಮಾಡೋದನ್ನ ಬಿಟ್ಟು ಬೀದಿಗೆ ಅವ್ರಿಗೆ ಸಣ್ಣ ಅವರು ಸೌಕರ್ಯಕ್ಕೋಸ್ಕರ ಇವತ್ತೇನು ಅವರು ಹೋರಾಟ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮಿಂದ ಆಯ್ಕೆ ಆಗಿ ಹೋಗಿರ್ತಕ್ಕಂಥ MLC ನಿಷ್ಕ್ರಿಯತೆ. MLAಗಳು ಡೆವಲಪ್ಮೆಂಟಲ್ ಕೆಲಸದಲ್ಲಿ ಬಿಜಿ ಇರ್ತಾರೆ, ಆದ್ರೆ MLC ನಮ್ಮ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗಿರುತ್ತೆ. MLC ಅವ್ರ ಕೆಲಸ ಏನು, ಅಪಾರ್ಟ್ ಫ್ರಮ್ ಕಾನ್ಸ್ಟಿಟ್ಯೂಷನಲ್ ವರ್ಕ್ ಏನಿದೆ ಅದು ಬಿಟ್ಟು ಪದವೀಧರ ಅವರನ್ನ ಯಾರು ಆಯ್ಕೆ ಮಾಡಿ ಹೋಗಿದ್ದಾರೆ, ಅವರು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಆ ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡ್ಕೋಬೇಕು, ಸರ್ಕಾರ ತನಕ ಅವ್ರ ಧ್ವನಿಯನ್ನು ತಗೊಂಡು ಹೋಗ್ಬೇಕು ಅಂತ ಇದೆ ಅಂತ ಒಂದು ಮನವರಿಕೆಯನ್ನ ಪ್ರಥಮವಾಗಿ ನಾವು ಮಾಡ್ಕೊಟ್ಟಿದೀವಿ ಅಂತಂದ್ರೆ ಅದನ್ನೆಲ್ಲ ಫಸ್ಟ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾನು ಇವತ್ತು ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಮುಖ್ಯ ಕಾರಣನೇ ಈ KPSC ಹಗರಣ ಆಗಿದೆ. KPSC ಹಗರಣದಲ್ಲಿ ಸಿಲುಕಿರ್ತಕ್ಕಂಥ ವಿದ್ಯಾರ್ಥಿಗಳು, ಸಿಲುಕಿರ್ತಕ್ಕಂಥ ಅಭ್ಯರ್ಥಿಗಳು 7-8 ವರ್ಷ ಹಿಂದೆ ನನ್ನ ಹತ್ರ, ನಾನೊಬ್ಬ ಅಡ್ವೊಕೇಟ್ ಇದ್ದೀನಿ, ನನ್ನ ಹತ್ರ ಬಂದ್ರು. ಏನಕ್ಕೋಸ್ಕರ ಬಂದ್ರು ಅಂದ್ರೆ ಅವ್ರಿಗೆ ಫೀಸ್ ಕಟ್ಟಕ್ ದುಡ್ಡು ಆಗ್ತಿರ್ಲಿಲ್ಲ. ಯಾರೋ ಈ ತರ ನಮ್ಮ ಸ್ನೇಹಿತರು ಹೇಳಿದ್ರು, ಅವ್ರು ಕರ್ಕೊಂಡು ನನ್ನ ಹತ್ರ ಬಂದು ಪಾಪ ಅವ್ರು ಮಾತಾಡುವಾಗ ನಮ್ಗೆ ಸ್ವಲ್ಪ ಫೀಸ್ ಕನ್ಸೆಷನ್ ಕೊಡಿ, ನಮ್ಗೆ ಈ ತರ ಅನ್ಯಾಯ ಆಗ್ಬಿಟ್ಟಿದೆ, ನಾವು ಇತ್ಲ ಊರಿಗೆ ಹೋಗಂಗಿಲ್ಲ, ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡಿ ನಮ್ನ ಓದಿಸಿದ್ದಾರೆ, ಏನೋ ಕಷ್ಟ ಪಟ್ಕೊಂಡು ಇಲ್ಲಿ ವಿಜಯನಗರದಲ್ಲಿ ನಾವು ಟ್ಯುಟೋರಿಯಲ್ ಓದ್ತಾ ಇದ್ವಿ ಅಂತ ಬಂದ್ರು. ನಾನ್ ಕೇಳಿದೆ, ಏನಪ್ಪ ನೀವು ಎಷ್ಟು ದುಡ್ಡು ಕೊಡ್ತೀರಾ, ಏನ್ ಫೀಸ್ ಕೊಡ್ತೀರಾ ಅಂತ. ಪಾಪ ಒಬ್ರು 500 ಕೊಡ್ತೀನಿ ಅಂತಾರೆ, 1000 ಕೊಡ್ತೀನಿ ಅಂತಾರೆ. ಬೆಂಗಳೂರು ಹೈಕೋರ್ಟ್ ಲಾಯರ್ ಫೀಸ್ ಇವ್ರು ಯಾರಿಗೂ ಗೊತ್ತೇ ಇಲ್ಲ, ಐಡಿಯಾನೇ ಇಲ್ಲ. ಆಯ್ತು ಅಂತ 2 ದಿನ ಬಿಟ್ಟು ನಾವು ಮತ್ತೆ ಅವ್ರನ್ನ ಕರೆಸಿದ್ರೆ ಒಂದು 38-40 ಹುಡುಗರು ಟೀಮ್ ಇತ್ತು. ಅವರ ಕೇಸನ್ನ ನಾವು ತಗೊಂಡು ನಮ್ಮದೇ ಆದ ಒಂದು 4-5 ಜನ ಅಡ್ವೊಕೇಟ್ಸ್ ನಾವು ತಂಡ ಕಟ್ಕೊಂಡು, ಯಾಕಂದ್ರೆ ಬೆಳಗಿಂದ ಸಾಯಂಕಾಲ ಮಠ ನಾವು ಕೋರ್ಟಲ್ಲಿ ನಿಂತ್ಕೊಂಡ್ರೆ ನಾವು ಚೆನ್ನಾಗಿ ದುಡಿಮೆ ಮಾಡ್ತೀವಿ. ಆದ್ರೆ ನಾವು ಯಾವತ್ತೂ ಕೋರ್ಟ್ ಟೈಮ್ ಬಿಟ್ಟು ಹೊರಗಡೆ ಸಮಾಜದಲ್ಲಿ ತೋರಿಸ್ಕೊಂಡಿಲ್ಲ. ಇದು ಒಂದು ಒಳ್ಳೆ ಅವಕಾಶ ಇದೆ, ಅವ್ರ ನೆರವಿಗೆ ನಾವು ಬರೋಣ ಅಂತ ಹೇಳಿ ಅವತ್ತಿಂದ ಇವತ್ತಿನ ತನಕ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಈ ತರ ನಮ್ಮ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಲ್ಲಿ ಆಗಿರೋ ನಮ್ಮ ತನಕ ಬಂದ್ರೆ ಕೋರ್ಟ್ ಫೀಸು ನಾವೇ ಕಟ್ಟಿ ಕೇಸನ್ನ ನಡೆಸೋ ಒಂದು ಕೆಲಸನ ಮಾಡ್ತಾ ಬರ್ತೀವಿ. ಇದ್ರ ಮಧ್ಯೆ ಇವ್ರ ಜೊತೆ ಕೂತಾಗ ನಿಜವಾಗ್ಲೂ ಏನ್ ಸಮಸ್ಯೆ ಇದೆ, ಕೋರ್ಟ್ ಅಲ್ಲಿ ನಾನು ಹೋಗಿ ನನ್ನ ಹತ್ರ 10 ಜನ ಬರ್ತಾರೆ, 20 ಜನ ಬರ್ತಾರೆ, 100-200 ಜನ ಬಂದ್ರು, ಕೋರ್ಟ್ ಅಲ್ಲಿ ಹೋಗಿ ನಾನು ಆರ್ಡರ್ ತರಬಹುದು. ಆದ್ರೆ ನಿಜವಾದ ಸಮಸ್ಯೆ ಎಲ್ಲಿದೆ ಅಂತ ಹುಡುಕ್ತಾ ಹೋದಾಗ ಅವಾಗ ಗೊತ್ತಾಯ್ತು, ಎಂಟೈರ್ ಸರ್ಕಾರನೇ ಇವತ್ತು ನೋಡಿ ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಯುವ ಜನಾಂಗದ ಭವಿಷ್ಯ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲೂ ಚರ್ಚೆ ನಡೆಯಲ್ಲ. ತಾವು ನೋಡಿ, ಎಲ್ಲೂ ಚರ್ಚೆ ನಡೆಯಲ್ಲ. ಬೇರೆ ಎಲ್ಲ ಚರ್ಚೆ ನಡೆಯುತ್ತೆ. ನಮ್ಮ ಸಮಾಜವನ್ನ ನಿರ್ಮಾಣ ಮಾಡ್ಬೇಕಾಗಿರ್ತಕ್ಕಂಥ ಮುಖ್ಯ ಭಾಗನೇ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಹಾಗೂ ಉದ್ಯೋಗ. ಅದು ಎರಡರ ಬಗ್ಗೆ ಎಲ್ಲೂ ಚರ್ಚೆ ನಡೆಯಲ್ಲ. ಇದಕ್ಕೆ ನಾವು ಏನಾದ್ರೂ ಒಂದು ನಾವು ಮಾರ್ಗನ ಕಂಡುಹಿಡಿಯಲೇಬೇಕು. ಬರೀ ಕೋರ್ಟಲ್ಲಿ ಕೇಸ್ ಹಾಕಿ ನಾವು ಕುತ್ಕೊಂಡ್ರಾಗಲ್ಲ ಅಂತ ಹೋದಾಗ ಈ ತರ ನಮ್ಮ MLCಗಳು ಏನ್ ಮಾಡ್ತಾ ಇದ್ದಾರೆ. ನಾನು ಹಿಂದಿನ ಸರಿ ವೋಟ್ ಹಾಕಿದ್ದೆ. ನಾನು ವೋಟ್ ಹಾಕುವಾಗ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತೇನೆ, ವೋಟ್ ಹಾಕುವಾಗ ನನಗೂ ಗೊತ್ತಿರ್ಲಿಲ್ಲ ನಾನು ಏನಕ್ಕೋಸ್ಕರ ಒಬ್ಬ MLC ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದಲ್ಲಿ ನಾನು ವೋಟ್ ಹಾಕ್ತಾ ಇದ್ದೀನಿ ಅಂತ. ಯಾರೋ ಸ್ನೇಹಿತರು ಹೇಳಿದ್ರು, ಈ ತರ ನಮ್ಮ ವೋಟ್ ಹಾಕಿ ನಮ್ಗೆ ತುಂಬಾ ಬೇಕಾದವರು ಅಂದ್ರು. ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡು ವೋಟ್ ಹಾಕಿ ಬಂದಿದ್ದೆ. ಅದಾದ ಮೇಲೆ ಈ 6 ವರ್ಷದಲ್ಲಿ ನಾವು ಸಹ ನಮ್ಮ ಪ್ರತಿನಿಧಿಗಳನ್ನ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಪಟ್ವಿ. ಪಾಪ ಈ KPSCಯಲ್ಲಿ ಏನು ನಮಗೆ ತೊಂದರೆ ಇದಾಗಿದ್ದಾರೋ ಅವರು ನಮ್ಮ ಈ MLCಗಳು ಹುಡುಕ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ರು, ಶಿಕ್ಷಕರು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ರು. ಅವಾಗ ಗೊತ್ತಾಯ್ತು, ಆ ಗೆದ್ದೋಗಿರೋ ವ್ಯಕ್ತಿಗೂ ಗೊತ್ತಿಲ್ಲ ಅವ್ರು ಏನ್ ಕೆಲಸ ಮಾಡ್ಬೇಕು ಅಂತ. ಪಕ್ಷ ಗೆಲ್ಸಿದೆ, ನಾನು ಪಕ್ಷಕ್ಕೆ ಕೆಲಸ ಮಾಡ್ಬೇಕು ಅನ್ನೋದೊಂದು ಮನಸ್ಥಿತಿಯಲ್ಲಿ ಗೆದ್ದಿರೋರು ಕುತ್ಕೊಂಡಿದ್ದಾರೆ ಅಂತ. ಸೋತಿರೋ ವ್ಯಕ್ತಿ 2 ಸರಿ ಸೋತರು. ಸೋತ ಮೇಲೆ ಅಟ್ಲೀಸ್ಟ್ ಏನೇನ್ ಸಮಯ, ಯಾಕಂದ್ರೆ 2 ಸರಿ ನಾವು ಕಣದಲ್ಲಿ ಇದೀವಿ ಅಂತಂದ್ರೆ ಪ್ರತಿ ಒಂದು ಸಮಸ್ಯೆನೂ ನಮಗೆ ಗೊತ್ತಾಗುತ್ತೆ. ಓಟ್ ನಾವು ಕೇಳಲಿಕ್ಕೆ ಹೋದಾಗ ಎಲ್ಲರೂ ಸಮಸ್ಯೆ ಗೊತ್ತಾಗುತ್ತೆ. ಆ ಸಮಸ್ಯೆಗೆ ನಾನು ಪರಿಹಾರ ಕಂಡುಹಿಡ್ಕೊಳ್ಳೋಣ, ಅವರಿಗೆ ನಾನು ಧ್ವನಿಯಾಗಿ ಅವ್ರ ಜೊತೆಗಿರೋಣ. ಕೇವಲ ಚುನಾವಣೆ ಟೈಮಲ್ಲಿ ಹೋಗಿ ನಾನು ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ,
ಪಕ್ಷದ ಸಿಂಬಲ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ, ನಾನು ಆ ಗಿಫ್ಟ್ ಕೊಡ್ತೀನಿ, ಈ ಗಿಫ್ಟ್ ಕೊಡ್ತೀನಿ, ಅದು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಅದು ಮಾರಕ. ನಾನು ಅವ್ರು ಧ್ವನಿಯಾಗಿರೋಣ ಅಂತ 16 ಈಗ ಎಷ್ಟು 2012ರಿಂದ ಇವತ್ತಿನ ತನಕ ಒಂದು ಚಿಕ್ಕ ಹೋರಾಟನು KPSC ಹಗರಣ ವಿರುದ್ಧ ಮಾಡಿಲ್ಲ, ನಮ್ಮ ಶಿಕ್ಷಕರ ಸಮಸ್ಯೆಗಳ ವಿರುದ್ಧ ಮಾಡಿಲ್ಲ, ನಮ್ಮ ನೇಮಕಾತಿ ಇಷ್ಟು ವೇಕೆನ್ಸಿ ಅದ್ರ ಬಗ್ಗೆ ಮಾಡಿಲ್ಲ. ಇವ್ರು ಎರಡೂ ಜನದ ನಿಷ್ಕ್ರಿಯತೆಯಿಂದನೇ ನನ್ನಂತ ಒಬ್ಬ ವಕೀಲನಾಗಿರ್ತಕ್ಕಂಥವನು, ನಾನು ವಕೀಲನಾಗಿ KPSC ಹಗರಣಗಳ ಹುಡುಗರಿಗೆ ನಾನು ಕಾನೂನಾತ್ಮಕವಾಗಿ ಅವ್ರಿಗೆ ಸಹಾಯ ಮಾಡ್ತಾ ಬರ್ತಾ ಇದ್ದು, ಇವರ ನಿಷ್ಕ್ರಿಯತೆಯನ್ನು ನೋಡೇ ನಾನೊಬ್ಬ ವಕೀಲನಾಗಿ ಇವತ್ತು ನಾನು ಚುನಾವಣೆಗೆ ಇಳಿಬೇಕಾಯ್ತು. ಸರ್, ಈಗ ಒಬ್ಬ ಪದವೀಧರ ಮತಕ್ಷೇತ್ರ ಅಥವಾ ಶಿಕ್ಷಕರ ಮತಕ್ಷೇತ್ರ, ವಿಶೇಷವಾಗಿ ಪದವೀಧರ ಮತಕ್ಷೇತ್ರದ ಬಗ್ಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಅವೇರ್ನೆಸ್ ಬಗ್ಗೆ ನೀವು ಹೇಳಿದ್ರಿ. ಈಗ ನಮ್ಮ ಹತ್ರ 1,22,000 ಮತದಾರರಿದ್ದಾರೆ ಅಂತ ಹೇಳಿದ್ರಿ. ಬಟ್ ನಮ್ಮ ನಿಜವಾದ ಪದವೀಧರ ಸಂಖ್ಯೆ ಎಷ್ಟು ಸರ್? ನೋಡಿ, ನಮ್ಮ ಯಾಕೆ ಅಂದ್ರೆ ನಾ ಹೇಳ್ತಾ ಇರೋದು, ಯಾಕೆ ಮತದಾರರು ಇದರಿಂದ ಅಂದ್ರೆ ನಾ ಹೇಳೋದು, ಮತದಾರನು ಕೂಡ ಕತ್ತಲಲ್ಲಿ ಇಡುವಂತ ಒಂದು ಪ್ರಯತ್ನ ಮಾಡ್ತಾ ಇದಾರ ಅಂತ. ಅಂದ್ರೆ ಏನಿದ್ದಾರೆ ಅಷ್ಟಕ್ಕೆ ಉಳಿಸ್ಕೊಂಡು ಅವರಿಂದನೇ ಓಟ್ ತಗೊಂಬೋಣ, ಜಾಸ್ತಿ ಬರೋದ್ ಬೇಡ ಅನ್ನೋ ತರದ್ದು. ಈಗ ಪದವೀಧರ ಆದ ತಕ್ಷಣ ಒಬ್ಬ ವ್ಯಕ್ತಿ ಅವನ ಪದವೀಧರ ಒಂದ್ಸಲ ಆಗ್ಬಿಟ್ರೆ ಅವ್ನ ಲೈಫ್ ಲಾಂಗ್ ಪದವೀಧರನ ತಾನೆ. ಅವ್ನು ಪ್ರತಿ 6 ವರ್ಷಕ್ಕೊಂದ್ಸಲ ಯಾಕೆ ರಿಜಿಸ್ಟ್ರೇಷನ್ ಮಾಡ್ಬೇಕು ಅನ್ನೋದೊಂದು ಪ್ರಶ್ನೆ. ಎರಡನೇದು, ಅದಕ್ಕೊಂದು ಆನ್ಲೈನ್ ಪ್ರೊಸೆಸ್ ಈವರೆಗೂ ಮಾಡಿಲ್ಲ. ಸೊ ಈ ತರದ್ದು ಲೂಪ್ ಹೋಲ್ಸ್ಗಳು ತುಂಬಾ ವ್ಯವಸ್ಥೆನಲ್ಲಿದೆ. ಈ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ಇದು ನಮ್ಮ ಸಿಸ್ಟಮ್ ಅಲ್ಲಿ ನೀವು ಹೇಳಿದ್ ಕರೆಕ್ಟ್ ಇದೆ. ನೋಡಿ, ಲಾಸ್ಟ್ ಟೈಮ್ 65,000 ಎನ್ರೋಲ್ ಆಗಿದ್ರು. ಈ ಬಾರಿ ನಮ್ ತರ ಈಗ ನಾವು ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಇದೆ, ನನ್ನ ಸಮಸ್ತ ನನ್ನ ತಂಡದ್ದು. ಜೊತೆಗೆ ನಂತರ ಬೇರೆ ಬೇರೆ ನಮ್ಮ ಅಭ್ಯರ್ಥಿಗಳನ್ನು ಸಹ ಸಾಕಷ್ಟು ಪ್ರಚಾರ ಮಾಡಿದ್ರು. ಆಮೇಲೆ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು ವೈಡ್ ಪ್ರಯತ್ನ ಪಟ್ರು. ನಾವು ಯಾಕಂದ್ರೆ ಪ್ರಥಮವಾಗಿ ಅವ್ರನ್ನ ಭೇಟಿಯಾದಾಗ ಹೇಳಿದ್ರು, ಈ ಸರಿ ನಾನು ಡಬಲ್ ಮಾಡ್ತೀನಿ ಇದನ್ನ ಅಂತ. ಒಂದು ಪ್ರಾಮಾಣಿಕವಾಗಿ ಈ ಫಸ್ಟ್ ಟೈಮ್ ಅವ್ರನ್ನು ಒಳ್ಳೆ ಕೆಲಸ ಮಾಡಿದ್ರು. ಚುನಾವಣಾಧಿಕಾರಿಗಳನ್ನು ಮಾಡಿದ್ದಾರೆ, ನಂತರ ಅಭ್ಯರ್ಥಿಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತಿನ ತನಕ ಇದು ಒಂದು ಸೀಮಿತ ಇದಾಗಿ ಹೋಗ್ಬಿಟ್ಟಿತ್ತು. 4 ಜನದ ಕೈಯಲ್ಲಿ ಅವ್ರ ಕೈಗೊಂಬೆ ಆಗಿತ್ತು ನಮ್ಮ MLC ಕ್ಷೇತ್ರ. MLC ಅಂತಂದ್ರೆ ನಾನು ನಾಮಿನೇಷನ್ ಮಾಡ್ತೀನಿ, ನಾನು ಗೆಲ್ತೀನಿ, ಕೇವಲ ಒಂದು ವ್ಯಕ್ತಿ ವಿಶೇಷಕ್ಕೋಸ್ಕರ ಆಗಿತ್ತು. ಒಂದು ವ್ಯಕ್ತಿ MLC ಆಗ್ಲಿಕ್ಕೋಸ್ಕರ ಒಂದು ಸಿಸ್ಟಮ್ ಕೆಲಸ ಮಾಡ್ತಾ ಇತ್ತು. ಆದ್ರೆ ನಮ್ಮ ಪದವೀಧರರ ಶಕ್ತಿಯಾಗಿ ಪದವೀಧರಿಗೋಸ್ಕರ ಅದು ಯಾವುದೂ ಯೂಸ್ ಆಗ್ತಾ ಇರಲಿಲ್ಲ. ನೀವು 70-75 ವರ್ಷದ ಇತಿಹಾಸ ನೋಡಿ ಸರ್, ಇವತ್ತಿನ ತನಕ ಪದವೀಧರರ ಬಗ್ಗೆ ಒಬ್ರು ಒಂದು ಕೌನ್ಸಿಲ್ ಅಲ್ಲಿ, ಅಸೆಂಬ್ಲಿಯಲ್ಲಿ ಎಲ್ಲೂ ಒಂದು ಚಕಾರ ಇತ್ತಿಲ್ಲ. ಇಲ್ಲಿಂದ ಗೆದ್ದು ಹೋಗಿರೋದು, ನಮ್ಮ ಬೆಂಗಳೂರು ಕ್ಷೇತ್ರದಿಂದ ಗೆದ್ದು ಹೋಗಿರೋದು. ಅವ್ರಿಗೆ ಏನಂತಂದ್ರೆ, ನಾನೊಬ್ಬ MLC ಆಗ್ಬೇಕನ್ನೋದು ಒಂದೇ ಒಂದು ಕನ್ಸು ಬಿಟ್ರೆ, ಏನಕ್ಕೋಸ್ಕರ MLC ಆಗ್ಬೇಕು, ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರಾಜಕೀಯ ಪಕ್ಷದವರು ಇವತ್ತಿನ ತನಕ ಇದನ್ನು ವೈಡ್ ಆಗಿ ಪಬ್ಲಿಸಿಟಿನೇ ಮಾಡಿಲ್ಲ. ಎನ್ರೋಲ್ಮೆಂಟ್ ಮಾಡೋ ಕೆಲಸ ಯಾವುದೇ ರಾಜಕೀಯ ಪಕ್ಷದವ್ರು ಮಾಡಿಲ್ಲ. ಜೊತೆಗೆ ನಮ್ಮ ಇದ್ರಲ್ಲೂ ಬಹಳಷ್ಟು ಲೂಪೋಲ್ ಇದೆ. ನಾವು ಮ್ಯಾನ್ಯುವಲ್ ಆಗಿ ನಾವು ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕು. ಆ ಅಪ್ಲಿಕೇಶನ್ ಫಾರ್ಮ್ ಮ್ಯಾನ್ಯುವಲ್ ಆಗಿ ತುಂಬಬೇಕು, ಅವ್ರದೆಲ್ಲ TC ಕೊಡಬೇಕು, ಸುಮಾರು ಡಾಕ್ಯುಮೆಂಟೇಶನ್ ಇರುತ್ತೆ. ಅದ್ರ ಬಗ್ಗೆ ಚುನಾವಣಾ ನಮ್ಮ ಸರ್ಕಾರದ ತಂತ್ರಗಳನ್ನು ವೈಡ್ ಪಬ್ಲಿಸಿಟಿ ಯಾರು ಕೊಡ್ತಾ ಇಲ್ಲ. ನಾವು ಅಪ್ಲಿಕೇಶನ್ ತಗೊಂಡೋಗಲ್ಲಿ ಕೊಟ್ರೆ ಆ BBMP ಅಧಿಕಾರಿಗಳು ಕೂತಿರ್ತಾರೆ, ಅವ್ರು 108 ಕ್ವಾರಿ ಬರ್ಕಂತ ಅವ್ರಿಗೆ ಏನಾದ್ರೂ ಒಂದು ಇದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂತ ಅವ್ರು ಕೂತಿರ್ತಾರೆ. ಆಮೇಲೆ ಇವತ್ತೊಬ್ಬ ವಿದ್ಯಾವಂತ ವರ್ಗ ಬೆಳಗಿಂದ ಸಾಯಂಕಾಲ ಮಟ್ಟ ಅವ್ರು ಕೆಲಸ ಮಾಡೋದು ಬಿಟ್ಟು ಅಪ್ಲಿಕೇಶನ್ ತಗೊಂಡು ಅವ್ರ ರಿಜಿಸ್ಟ್ರೇಷನ್ ಲೈನ್ ನಿಲ್ಲಕ್ಕೆ ಆಗಲ್ಲ. ನಮ್ಗೆ ಇವತ್ತೊಂದು ತರಕಾರಿ 10 ರೂಪಾಯಿ ತರಕಾರಿ ತಗೊಂಡ್ರೆ ನಾವು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತೀವಿ, ಆದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಫೆಸಿಲಿಟಿ ಇಲ್ಲ ಇದರಲ್ಲಿ. ಸೊ ಈ ತರ ಎಲ್ಲ ಲೂಪಲ್ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ನಮ್ಮ ಏನು ರಾಜಕೀಯ ವ್ಯವಸ್ಥೆ ಇದೆ ಅವರಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ನಮ್ಮ ಪಕ್ಷದಿಂದ ಒಬ್ಬ MLC ಆದ್ರೆ ಸಾಕು, ಇದು ಯಾರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಬಾರ್ದು. ಈಗ ನೀವು ಯಾವ್ದೇ ಒಂದು 10 ಜನ ಪದವೀಧರನ್ನ ಕೇಳಿ, ಪಾಪ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಆಮೇಲೆ ಇನ್ನೊಂದು ನೀವು ಹೇಳಿದ್ರಿ, ಒಂದ್ಸರಿ ಎನ್ರೋಲ್ಮೆಂಟ್ ಆಗಿರುತ್ತೆ, ಮತ್ತೆ ಅವರು ಸೇಮ್ ಪ್ರೊಸೆಸ್ ಮತ್ತೆ ಕಂಟಿನ್ಯೂ ಮಾಡ್ಬೇಕು. ಒಂದ್ ಚುನಾವಣೆ ಆದ ತಕ್ಷಣ ಆ ಎಂಟೈರ್ ಅದು ವೋಟರ್ ಲಿಸ್ಟ್ ಅದು ಹೊರಟೋಗುತ್ತೆ, ಮತ್ತೆ ಹೊಸ ವೋಟರ್ ಲಿಸ್ಟ್ ಇದಾಗುತ್ತೆ. ಅಟ್ಲೀಸ್ಟ್ ರಿನ್ಯೂವಲ್ ಪ್ರೊಸೆಸ್ ಅದನ್ನು ಇಲ್ಲ ಇದರಲ್ಲಿ. ಸರ್, ಫೈನಲ್ ಆಗಿ ಈಗ ನೀವು ಒಂದಷ್ಟು ಸಮಸ್ಯೆಗಳನ್ನ ಹೇಳಿದ್ರಿ, ಮತ್ತು ನನಗನಿಸ್ತು ನೀವು ಆ ಎಲ್ಲ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತೀರಾ. ನಿರುದ್ಯೋಗ ಸಮಸ್ಯೆ ಇರಬಹುದು, ಅಥವಾ ಇದು KPSC ಹಗರಣ ಇರಬಹುದು, ಅತಿಥಿ ಶಿಕ್ಷಕರ ಸಮಸ್ಯೆಗಳಿರ್ಬೋದು, ಪದವೀಧರರಿಗೆ ಉದ್ಯೋಗ ಕೊಡಿಸುವಂಥದ್ದು ಇರ್ಬೋದು. ಈ ಎಲ್ಲದರ ಬಗ್ಗೆ ನೀವು ಗೆದ್ರೆ ನೀವು ನಿಮ್ಮ ಒಂದು 6 ವರ್ಷ ಟರ್ಮ್ ಅಲ್ಲಿ ನೀವು ಮಾಡ್ತೀರಾ ಅಂತ ನೀವು ಹೇಳಿದ್ರಿ. ಇದ್ರ ಹೊರತಾಗಿ ನಿಮ್ದು ಏನಿದೆ ಸರ್ ಯೋಜನೆಗಳು? ಅಂದ್ರೆ ಸಮಸ್ಯೆಗಳಿಗೆ ಸ್ಪಂದಿಸೋದು ಒಂದಾದ್ರೆ, ಹೊಸ ಯೋಜನೆಗಳನ್ನ ಕೊಡುವಂಥದ್ದು, ಹೊಸದಾಗಿ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಕೊಡುವಂಥದ್ದು ಪದವೀಧರರಿಗೆ, ಅದ್ರ ಬಗ್ಗೆ ತಮ್ದು ಏನಾದ್ರೂ ಯೋಜನೆಗಳಿದೆಯಾ? ನಾನು ನನ್ನದೇ ಆದ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೂಪುರೇಷೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಪ್ರಥಮವಾಗಿ ನಮ್ಮ ಶಿಕ್ಷಕ ವರ್ಗ ಏನಿವತ್ತು ಸಂಕಷ್ಟದಲ್ಲಿದೆ ಅವರನ್ನ, ಯಾಕಂದ್ರೆ ನಾನು ಒಬ್ಬ 25 ವರ್ಷ ಆಯ್ತು ನಾನು ಅಡ್ವೊಕೇಟ್ ಆಗಿ,
ನನಗೆ ಈ ನಮ್ಮ ನೆಲದ ಕಾನೂನು ಬಗ್ಗೆ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಅವರ ಸಮಸ್ಯೆಯಿಂದ ನಾವು ಅವ್ರನ್ನ ಹೊರಗೆ ತಗೊಂಡ್ಬರ್ಬೋದು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಬದ್ಧತೆ ಬೇಕಾಗಿದೆ ಅಷ್ಟೇನೆ. ಬದ್ಧತೆ ಇದ್ರೆ ಅತಿಥಿ ಉಪನ್ಯಾಸಕರನ್ನು ನಾವು ರೆಗ್ಯುಲರ್ ಉಪನ್ಯಾಸಕರಾಗಿ ಮಾಡ್ಬೋದು. ಜೊತೆಗೆ ನಮ್ಮ ಏನೀಗ ವೇಕೆನ್ಸೀಸ್ ಏನಿದಾವಲ್ಲ, ವೇಕೆನ್ಸಿನೂ ನಾವು ಫಿಲಪ್ ಮಾಡ್ಬೋದು. ನೀವು ನೋಡಿ, ಇವತ್ತು ನಮ್ಮ ರಾಜಕಾರಣಿಗಳು ಅವ್ರಿಗೆ ಏನಾದ್ರು ಬೇಕು ಅಂತಂದ್ರೆ ರಾತ್ರಿ 12 ಗಂಟೆ ತನಕ ಅಸೆಂಬ್ಲಿ ಸೆಷನ್ ಅಲ್ಲಿ ಕೂತ್ಕೊಂಡು ಅವ್ರು ಮಾಡ್ಕೊಂತಾರೆ. ಆದ್ರೆ ನಮ್ಮಂತ ಒಂದು ಸಾಧಾರಣ ವ್ಯಕ್ತಿಗಳ ವಿಷಯ ಬಂದಾಗ ಅದು ವರ್ಷಾನ್ಗಟ್ಲೆ ಅದು ಹಂಗೆ ತೇಲ್ತಾ ಹೋಗ್ತಾ ಇರುತ್ತೆ. ಮಾಡ್ತಾರೆ. ಈಗ ಪೆನ್ಷನ್ ವಿಚಾರ ಹೇಳಿದಲ್ಲ, ಒಂದಿನ ಒಬ್ಬ MLA ಆದ್ರೆ ಅವ್ನು ಸಹಾಯ ತನಕ ಪೆನ್ಷನ್ ತಗೊಂತಾನೆ. ಆದ್ರೆ ನಮ್ಮ ಶಿಕ್ಷಕರಿಗೆ ಕೆಲವರಿಗೆ ಇನ್ನೂ ತನಕ ಪೆನ್ಷನ್ ಸೆಟ್ಲ್ ಆಗಿಲ್ಲ, ಪೆನ್ಷನ್ ಕೆಲವರಿಗೆ ಬರ್ತಾ ಇಲ್ಲ. ಸೊ ಈ ತರ ನನ್ನದೇ ಆದ ಒಂದು ಕನಸಿದೆ. ಫಸ್ಟ್ ಪ್ರಯಾರಿಟಿ, ನಾನು ಇವತ್ತು ರಾಜಕೀಯ ಚುನಾವಣೆ ವ್ಯವಸ್ಥೆಗೆ ಬರ್ತಿರೋದು ಒಂದೇ ಒಂದು ಕಾರಣ, ನಾನು ಕೇವಲ ಬರೀ ನಾನೊಬ್ಬ MLC ಆಗಿ ಮೆರಿಬೇಕಂತಲ್ಲ, ನಮ್ಮ ಶಿಕ್ಷಕರು ಅನುಭವಿಸ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಕಂಡುಹಿಡಬೇಕಂತ. ಹೋರಾಟ ಅಲ್ಲ, ಅದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಬೇಕು. ವಿಧಾನ ಪರಿಷತ್ತಲ್ಲಿ ಕುತ್ಕೊಂಡು ಕಾನೂನಾತ್ಮಕ ಹೋರಾಟ ಮಾಡಿ ಯಾವ ರೀತಿ ಅದನ್ನ, ಯಾಕಂದ್ರೆ ನಮಗೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಒಂದು ಪ್ರೈವೇಟ್ ಬಿಲ್ ಇಂಟ್ರೊಡ್ಯೂಸ್ ಮಾಡೋದು ಇರುತ್ತೆ, ಸಾಕಷ್ಟು ಅಧಿಕಾರ ಇರುತ್ತೆ. ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಹೊರಗಡೆ. MLC ಅಂದ್ರೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗಿಂತ ಕಡೆಯಾಗಿ ನೋಡ್ತಾ ಇದ್ದಾರೆ. ಆದ್ರೆ ಬಹಳ ಪವರ್ಫುಲ್ ಪೋಸ್ಟ್ ಇದು, ನಾವು ಅದನ್ನು ಮಾಡ್ಬೇಕು. ಜೊತೆಗೆ ಇನ್ನೊಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಇದು. ಬೆಂಗಳೂರಲ್ಲಿ ನಮ್ಮ ರಾಜ್ಯದ ಯಥೇಚ್ಛ ಇಂಡಸ್ಟ್ರೀಸ್ ಇರೋದೇ ಬೆಂಗಳೂರಲ್ಲಿ. ಆದ್ರೂ ಸಹ ನಮ್ಮ ಬೆಂಗಳೂರು ಜನ ಇವತ್ತು ನಿರುದ್ಯೋಗ ಜಾಸ್ತಿ ಇರೋದೇ ಬೆಂಗಳೂರಲ್ಲಿ. ಬೆಂಗಳೂರು ಸರೌಂಡಿಂಗ್ಸ್ ನಮ್ದೇನು ಡಿಸ್ಟಿಕ್ ಇದೆಯಲ್ಲ, ನಿರುದ್ಯೋಗ ಜಾಸ್ತಿ ಇಲ್ಲೇ ಇದೆ. ನಾನು ನನ್ನದೇ ಆದ ಒಂದು ಯೋಜನೆ ಹಾಕೊಂಡಿದ್ದೀನಿ. ಎಷ್ಟು ಪ್ರೈವೇಟ್ ಸೆಕ್ಟರ್ ಇದ್ದಾರೆ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಲೋಕಲ್ ನಮ್ಮ ಒಂದು ಅಭ್ಯರ್ಥಿಗಳಿಗೆ ಅಲ್ಲಿ ಪ್ರಯಾರಿಟಿನ ಕೊಡಬೇಕು, ಅವರ ಯೋಗ್ಯತೆಗೆ ಅನುಸಾರವಾಗಿ. ಈಗ ನಾವೇನೀಗ ಒಂದು BE ಮಾಡ್ಕೊಂಡು ನೀವು ಡೈರೆಕ್ಟ್ ಮಾಡಿ ಅಂತ ಹೇಳಲ್ಲ, ಅವರ ಯೋಗ್ಯತೆ ಅನುಸಾರವಾಗಿ ಅವರಿಗೆ ಅಲ್ಲಿ ಒಂದು ಉದ್ಯೋಗ ಅವಕಾಶವನ್ನು ಕೊಡಬೇಕು. ಅದನ್ನ ಯಾವ ರೀತಿ ಮಾಡಬೇಕು ಅಂತ ನನ್ನದೇ ಆದ ಒಂದು ನಾನು ಯೋಜನೆಯನ್ನು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕನ್ನಡ ನೆಲದಲ್ಲಿದ್ದೀವಿ. ಕನ್ನಡ ನೆಲ ಜಲದ ಬಗ್ಗೆ ಸಾಕಷ್ಟು ಭಾಷಣ ರಾಜಕಾರಣಿಗಳು ಮಾಡೋದು ನಾವು ನೋಡಿದ್ದೀವಿ. ನಿಮಗೆ ಹೇಳ್ತೀನಿ, 1995ರಿಂದ ಈಚೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕನ್ನಡ ಶಾಲೆಗೆ ಇವತ್ತಿನ ತನಕ ಸರ್ಕಾರ ಅನುದಾನ ಕೊಟ್ಟಿಲ್ಲ. ಅದ್ರ ಬಗ್ಗೆ ಯಾರು ಒಂದು ಲೈನ್ ಮಾತಾಡ್ಲಿಕ್ಕೆ ತಯಾರಿಲ್ಲ. ಭಾಷಣದಲ್ಲಿ ಕನ್ನಡ ನೆಲ ಕನ್ನಡ ಜಲ ನಾವು ಪ್ರಾಣ ಕೊಡ್ತೀವಿ, ಅದು ಕೊಡ್ತೀವಿ ಹೋರಾಟ ಮಾಡ್ತಾರೆ. ಕನ್ನಡ ಮೀಡಿಯಂಗೆ ಯಾರು ಹೋಗ್ತಾರೆ? ಕನ್ನಡ ಮೀಡಿಯಂ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮೀಡಿಯಂ ಶಾಲೆಗಳು ಇರ್ತವೆ. ನಾವು ಶಾಲೆಯಲ್ಲೇ ಆ ಶಾಲೆಯ ಕತ್ತು ಅಲ್ಲೇ ಹೆಚ್ಚಿಕಿದ್ರೆ ಇನ್ನು ಕನ್ನಡ ನೆಲ ಜಲದ ಬಗ್ಗೆ ನಾವು ಉದ್ಧಾರ ಮಾಡ್ತೀವಿ, ಕನ್ನಡ ನಮಗೆ ಉಳಿಬೇಕು, ಕನ್ನಡ ನನ್ನ ಉಸಿರು ಅಂತ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ನೀವು 1995 ಈಚೆಗೆ ಯಾವ ಶಾಲೆಗೂ ನೀವು ಅನುದಾನ ಕೊಟ್ಟಿಲ್ಲ ಸರ್ಕಾರದವರು. ಅದ್ರ ಬಗ್ಗೆ ರಾಷ್ಟ್ರೀಯ ಪಕ್ಷದ 2 ಅಭ್ಯರ್ಥಿಗಳು ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾರೆ, ಮಾತಾಡಲಿಕ್ಕೆ ತಯಾರಿಲ್ಲ. ಕನ್ನಡ ಪಾಠ ಮಾಡೋ ಟೀಚರ್ ಪಾಪ 3,000-4,000 ರೂಪಾಯಿಗೆ ಇವತ್ತು ಕೆಲಸ ಮಾಡ್ತಿದ್ದಾರೆ. ಕನ್ನಡ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಅವ್ರಿಗೆ ಯೂನಿಫಾರ್ಮ್ ಇಲ್ಲ, ಹಳ್ಳಿ ಮಕ್ಕಳಿಗೆ ಅವ್ರಿಗೆ ಶೂ ಕೊಡ್ತಾ ಇಲ್ಲ, ಅವ್ರಿಗೆ ಮಿಡ್ ಡೇ ಮೀಲ್ಸ್ ಇಲ್ಲ. ಎಲ್ಲಾ ಒಂದು ಸರ್ಕಾರಿ ಸವಲತ್ತಿಂದ ಅವರು ಇವತ್ತು ವಂಚಿತರಾಗಿದ್ದಾರೆ. ಅದ್ರ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ತಯಾರಿಲ್ಲ. ಅದನ್ನ ನಾವು ಎಂಪವರ್ಮೆಂಟ್ ಮಾಡಬೇಕು, ಅದಕ್ಕೆ ನಾವು ಶಕ್ತಿ ತುಂಬಬೇಕು. ಅದಕ್ಕೆ ನನ್ನದೇ ಆದ ಒಂದು ನಾನು ರೂಪರೇಷನ್ ಹಾಕೊಂಡಿದ್ದೀನಿ. ಜೊತೆಗೆ ಒಬ್ಬ ಲಾಯರ್ ಆಗಿ ಈ ಎಲ್ಲಾ ಸಮಸ್ಯೆಗಳಿಗೆ 36 ನಮಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರ್ತವೆ. 36 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ನನ್ನದೇ ಆದ ಒಂದು ಆಫೀಸ್ ಅನ್ನ ಮಾಡೋದ್ರ ಮುಖಾಂತರ ಅಲ್ಲಿ ಕಾನೂನು ಫ್ರೀ ಲೀಗಲ್ ಏಡ್ ಸರ್ವಿಸ್ ಅನ್ನ ನಾನು ಈಗಾಗಲೇ ಕೊಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ನಮ್ಮ ಆಫೀಸಲ್ಲಿ ನಾವು ಯಾವುದೇ ಒಬ್ಬ ಬಡ ಕುಟುಂಬದಿಂದ ಬಂದ್ರೆ ಅವರಿಗೆ ಫ್ರೀ ಲೀಗಲ್ ಸರ್ವಿಸ್ ನಾವು 7-8 ವರ್ಷದಿಂದ ಕೊಡ್ತಾ ಇದೀವಿ. ಇದರ ವ್ಯಾಪ್ತಿಯನ್ನ ನಾನು ನಮ್ಮ ಕ್ಷೇತ್ರಾದ್ಯಂತ ನಾನು ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನ ನಾನು ಹಾಕೊಂಡಿದ್ದೀನಿ. ಸರ್, ಲಾಸ್ಟ್ ಪ್ರಶ್ನೆ ನಿಮ್ಗೆ. ಆಲ್ಮೋಸ್ಟ್ ಈಗ ನಮ್ಮ ಕನ್ನಡ ಜನತೆ, ನೀವು ಕನ್ನಡ ಭಾಷೆ ಬಗ್ಗೆ ಹೇಳಿದ್ರಿ. ಕನ್ನಡ ಜನತೆ ನನ್ನ ಪ್ರಕಾರ ತುಂಬಾ ಜಾತ್ಯತೀತರು. ಜಾತಿ ಕೋಮು ಅದನ್ನೆಲ್ಲ ನೋಡಲ್ಲ, ಆದ್ರೆ ರಾಜಕಾರಣಿಗಳು ಮಾತ್ರ ನೋಡ್ತಾರೆ. ಎಲೆಕ್ಷನ್ ಬಂದಾಗ ಒಂದು ಟಿಕೆಟ್ ಕೊಡ್ಬೇಕಾದ್ರೆ ಫಸ್ಟ್ ನೋಡೋದೇ ಜಾತಿ. ಈಗ ನೀವು ಒಬ್ಬ ಸಿಂಗ್ ಕಮ್ಯುನಿಟಿಯಿಂದ ಅಂತಂದ್ರೆ ರಜಪೂತ್ ಕಮ್ಯುನಿಟಿ ಬಂದವರು ನಮ್ಮ ರಾಜ್ಯವನ್ನ ಆಳಿದವರಲ್ಲಿ ರಜಪೂತ್ರು ಕೂಡ, ಅಂದ್ರೆ ಧರ್ಮ್ ಸಿಂಗ್ ಕೂಡ ಆಳಿದ್ದಾರೆ. ಮತ್ತು ಅವ್ರು ಸತತವಾಗಿ 8 ಬಾರಿ ಅವರು ಗೆದ್ದಿದ್ದಾರೆ ಕೂಡ. ಅಂದ್ರೆ ನಮ್ ಜನ ಅದು ನೋಡಲ್ಲ ಅಂತ ಅರ್ಥ. ಆದ್ರೂ ಕೂಡ ಈ ಒಂದು ನಿಮಗೆ ಇಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಇರುತ್ತೆ, ಅಲ್ಲಿ ಬಹುಶಃ ನಿಮ್ಮ ಅಪೋನೆಂಟ್ಸ್ ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇರಬಹುದು. ನಮ್ಮ ಕಮ್ಯುನಿಟಿ, ಇವ್ರು ಬೇರೆ ಕಮ್ಯುನಿಟಿಯವರು, ಈ ತರ ಇದನ್ನೇ ನೀವು ಹೆಂಗೆ ಇದನ್ನ ಹೌ ಯು ಆರ್ ಟ್ಯಾಕ್ಲಿಂಗ್ ದಿಸ್? ನೋಡಿ, ಏನಾಗಿದೆ, ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ವಿಷ ಬೀಜ ಬಿತ್ತೋದು ಸರ್ವೇ ಸಾಮಾನ್ಯ. ಅದು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಅದನ್ನೇ ಒಂದು ಟ್ರಂಪ್ ಕಾರ್ಡ್ ಆಗಿ ತಗೊಂಡ್ರು. ಆದ್ರೆ ಇವತ್ತು ನೀವು ನಮ್ಮ ವಿಧಾನ ಪರಿಷತ್ತು ಏನೀಗ ಚುನಾವಣೆ ಬರ್ತಾ ಇದೆ, ನೀವು ನೋಡಿ, ನಾನು ಒಂದು ಜಾತಿ, ಒಂದು ಮತ, ಒಂದು ಭೇದ, ಒಂದು ವರ್ಗಕ್ಕೆ ನಾನು ಸೀಮಿತ ಆಗಿರೋ ಮನುಷ್ಯ ಅಲ್ಲ. ಇವತ್ತು ನಾವೇನು
ಸಮಸ್ಯೆನ ಅನುಭವಿಸ್ತಾ ಇದೀವಿ. ಆ ಸಮಸ್ಯೆನ ಮುಂದಿಟ್ಕೊಂಡು ಇವತ್ತೆಲ್ಲ ನಮ್ಮ ಮತದಾರ ಹತ್ರ ಹೋದೆ. ಅವ್ರಿಗೆಲ್ಲ ನಾನು ಕನ್ವಿನ್ಸ್ ಮಾಡಿದೆ, ಅವ್ರಿಗೆಲ್ಲ ತಿಳಿಸ್ದೆ. ಇವತ್ತು ನಿರುದ್ಯೋಗ ಸಮಸ್ಯೆ ಒಂದು ಜಾತಿ ಸೀಮಿತ ಆಗಿಲ್ಲ, ಎಲ್ಲಾ ಜಾತಿಯ ಮಕ್ಕಳಿಗೂ ಇವತ್ತು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲ್ತಾ ಇದಾರೆ. KPSC ಹಗರಣಗಳು ಜಾತಿ ಕೇಳಿ ಬರಲ್ಲ. ಹಗರಣ ಆದಾಗ ಎಲ್ಲಾ ಜಾತಿಯ ಮಕ್ಕಳು ಅದಕ್ಕೆ ಬಲಿಪಶು ಆಗ್ತಾರೆ. ಇವತ್ತು ಶಿಕ್ಷಕ ವರ್ಗದಲ್ಲಿ ಸಮಸ್ಯೆ ಇವರು ಅನುಭವಿಸ್ತಾ ಇದ್ದಾರೆ, ಜಾತಿ ಕೇಳ ಸಮಸ್ಯೆಗಳು ಬರಲ್ಲ. ಎಲ್ಲಾ ಜಾತಿಯವರು ಆ ಸಮಸ್ಯೆಯ ಒಂದು ಕೂಪದಲ್ಲಿ ಇವತ್ತು ಅವರು ನರಳ್ತಾ ಇದ್ದಾರೆ. ಇದು ನಮ್ಮ ವಿದ್ಯಾವಂತ ವರ್ಗಕ್ಕೆ ಮನವರಿಕೆ ಆಗಿದೆ. ಇವ್ರೇನು ಜಾತಿ ಹೆಸರು ಹೇಳಿ ನಾನು MLC ಆಗ್ಬಿಡ್ತೀನಿ ಅಂತ ಏನು ಹಗಲ್ ಕನಸು ಕಾಣ್ತಾ ಜನಕ್ಕೆ ಒಂದು ಮೋಸ ಮಾಡೋದ್ರ ಮುಖಾಂತರ ನಾನು ಗೆದ್ದು ಹೋಗ್ತೀನಿ ಅಂತ ಏನು ಅದು ಪ್ಲಾನ್ ಇತ್ತು ಇವ್ರದೆಲ್ಲ. ಆದ್ರೆ ಅದಕ್ಕೆ ಇವತ್ತು ಜನ ಮನ್ನಣೆ ಕೊಡ್ತಾ ಇಲ್ಲ. ನೀವು ಎಲ್ಲೇ ಕ್ಷೇತ್ರದಲ್ಲಿ ಹೋಗಿ ಎಲ್ಲಿ ಹೋದ್ರೂ ಜನಕ್ಕೆ ಇವತ್ತು ಅವ್ರ ಸಮಸ್ಯೆ ದೊಡ್ಡದಾಗಿದೆ ಹೊರತು ಜಾತಿ ದೊಡ್ಡದಾಗಿಲ್ಲ. ನಮಗೆ ಸಮಸ್ಯೆ ಇಷ್ಟೆಲ್ಲ ಇದೆ, ನಮ್ಮ ಸಮಸ್ಯೆಯನ್ನ ಸ್ಪಂದಿಸುವಂತವ್ರು ಅಂತ ಪ್ರತಿನಿಧಿ ನಮಗೆ ಬೇಕು. ಜಾತಿ ಪ್ರತಿನಿಧಿ ನಮಗೆ ಇಂಪಾರ್ಟೆಂಟ್ ಅಲ್ಲ. ಇದು ಪೋಸ್ಟ್ ಇರೋದು ಕೆಲಸ ಮಾಡ್ಲಿಕ್ಕೋಸ್ಕರ. ಈ ಒಂದು ಮನವರಿಕೆ ನಮ್ಮ ಪದವೀಧರರಿಗೆ ಬಂದಿದೆ. ಅದೇ ಕಾರಣಕ್ಕೋಸ್ಕರ ಇವತ್ತೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇವತ್ತು ಕ್ಷೇತ್ರದಲ್ಲಿ ತಿರುಗಾಡ್ತಾ ಇದ್ದೀನಿ. ಪ್ರಥಮ ಬಾರಿಗೆ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನನಗೆ ಇಷ್ಟು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಇವತ್ತು ಜನ. ಜೊತೆಗೆ ಜಾತಿ, ಆಮೇಲೆ ಸಿಂಪತಿ ಫ್ಯಾಕ್ಟ್ರು. ಯಾಕಂದ್ರೆ 2 ಸಲ ಕಾಂಗ್ರೆಸ್ನವ್ರು ಸೋತಿದ್ದಾರೆ. ಸಿಂಪತಿ ಫ್ಯಾಕ್ಟ್ರು, ಆ ಸಿಂಪತಿ ಫ್ಯಾಕ್ಟ್ರ್ ಬಗ್ಗೆನೂ ಜನ ಸೂಕ್ಷ್ಮವಾಗಿ ಇವಾಗ ಅದಕ್ಕೆ ಪ್ರತಿರೋಧ ಮಾಡ್ತಾ ಇದ್ದಾರೆ. ನೋಡಿ, ಈಗ ನಮ್ ಕಣ್ಮುಂದೆ ಇದೆ, ಆದೇಗೌಡರು 2 ಸರಿ ಸೋತರು ಅಂತ ಆ ಸಿಂಪತಿಗೆ 3ನೇ ಸರಿ MLC ಮಾಡಿದ್ರು. ಸಿಂಪತಿ, ಓನ್ಲಿ ಸಿಂಪತಿ ಅಷ್ಟೇನೆ. ಆ ಸಿಂಪತಿ ಪಡ್ಕೊಂಡು ಹೋಗಿ ಅವ್ರನ್ನ ಗೆಲ್ಸಿದ್ರು. 6 ವರ್ಷಕ್ಕೆ ಅದ್ಭುತವಾದ ಒಂದು ಅಧಿಕಾರನ ಅವ್ರು ಕೊಟ್ರು. ಸಿಂಪತಿಯಿಂದ ಅಧಿಕಾರ ತಗೊಂಡ್ರು, 6 ವರ್ಷ ಹೋಗಿ ಮಲಗಿದ್ರು. ಅದು ಎಕ್ಸಾಂಪಲ್ ಆಗಿ ಕಣ್ಮುಂದೆ ಈಗ ನಮಗಿದೆ. ಅದಕ್ಕೋಸ್ಕರನೇ ಈ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾನು 2 ಸರಿ ಸೋತಿದ್ದೀನಿ ಅಂತ ಮತ್ತೆ ಸಿಂಪತಿ ಫ್ಯಾಕ್ಟ್ರಿ ಬರ್ತಾ ಇದೆ. ಹಿಂಗೇ ಸಿಂಪತಿಗೋಸ್ಕರ ನಾವು ಆದೇವಗೌಡರು ಕೊಟ್ಟು ಮೋಸ ಹೋದ್ವಿ. ಆ ಸಿಂಪತಿ ಫ್ಯಾಕ್ಟ್ರಿಗೆ ಮತ್ತೆ ನಾವು ಜಾಲಕ್ಕೆ ಬೀಳೋದು ಬೇಡ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ಬೇಕು. ಇದೇ 2 ಅಭ್ಯರ್ಥಿಗಳು, ಒಂದ್ಸರಿ ಸಿಂಪತಿ, ಒಂದ್ಸರಿ ಜಾತಿ, ಒಂದ್ಸರಿ ಒಂದು ಪಕ್ಷ ಸಿಂಬಲ್ ಅಂತ ಇದೇ 2 ಜನ 18 ವರ್ಷದಿಂದ ಬರ್ತಾ ಇದ್ದಾರೆ. ಇನ್ನೊಂದು ವಿಚಾರ ನೀವು ನೋಡಿ ಸರ್, ಕೊರೋನಾ ಟೈಮಲ್ಲಿ ಕೊರೋನಾ ಒಂದು ಈ ನಮ್ಮ ಕಾಲಖಂಡದಲ್ಲಿ ಕೊರೋನಾ ನಾವು ತುಂಬಾ ಹೆದರಿಸಿದ್ವಿ ನಾವು. 12,000 ಶಿಕ್ಷಕರು ಸತ್ತೋದ್ರು. 12,000 ಶಿಕ್ಷಕರು ಏನಕ್ಕೆ ಸತ್ತೋದ್ರು? ಅವ್ರಿಗೆ ಔಷಧಿ ಇಲ್ಲ, ರೆಮಿಡಿಸಿವಿರ್ ಇಂಜೆಕ್ಷನ್ ಸಿಕ್ಕಿಲ್ಲ, ಊಟ ಸಿಕ್ಕಿಲ್ಲ. ಎಷ್ಟು ಶಿಕ್ಷಕರಿಗೆ ಊಟ ಸಿಕ್ಕಿಲ್ಲ. 12,000 ಜನ, 12,000 ಪ್ಲಸ್ ಇದೆ ಅಷ್ಟು ಶಿಕ್ಷಕರು ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂತ ಅವರು ಮೃತಪಟ್ಟರು. ಆ ಟೈಮಲ್ಲಿ ಇದು 2 ಅಭ್ಯರ್ಥಿಗಳು, ನಾನು ಜಾತಿ, ನಾನು ಪಕ್ಷ, ನಾನು ಅದು ಏನ್ ಹೇಳ್ಕೊಂತ ಬರ್ತಾ 2 ಅಭ್ಯರ್ಥಿಗಳು ಒಬ್ರಿಗೆ ಸ್ಪಂದಿಸಿಲ್ಲ. ಆ ಟೈಮಲ್ಲಿ ಈಗೇನ್ ಗಿಫ್ಟ್ ಹಂಚ್ತೀನಿ, ಪಾರ್ಟಿ ಕೊಡ್ತೀನಿ ಅಂತ ಏನಿಗೆ ಹೊರಟಿದಾರಲ್ಲ, ಆ ಟೈಮಲ್ಲಿ 4 ಜನಕ್ಕೆ ಔಷಧಿ ಕೊಡ್ಸಿದ್ರೆ, 4 ಜನಕ್ಕೆ ಸಹಾಯ ಮಾಡಿದ್ರೆ ಇವತ್ತು 16 ಜೀವ ನಮ್ಮ ಎದುರುಗಡೆ ಇವತ್ತು ಬದುಕಿರ್ತಾ ಇದ್ವು. ಆ ಕೆಲಸ ನೀವು 2 ಅಭ್ಯರ್ಥಿಗಳು ಮಾಡ್ಲಿಲ್ಲ. ಜೊತೆಗೆ ನೀವು ಟಿವಿದಲ್ಲೆಲ್ಲ ನೋಡಿರ್ಬೋದು, ಮೇಸ್ಟ್ರುಗಳು, ಪಾಠ ಮಾಡೋ ಮೇಸ್ಟ್ರುಗಳು, ಡಿಗ್ರಿ ತಗೊಂಡಿರ್ತ ಇಂಜಿನಿಯರ್ಸ್ಗಳು ರೋಡ್ ಮೇಲೆ ನಿಂತ್ಕೊಂಡು ಕೊರೋನಾ ಟೈಮಲ್ಲಿ ತರಕಾರಿ ಮಾರ್ತಾ ಇದ್ರು. ಅಂತ ಒಂದು ಸಂಕಷ್ಟವನ್ನ ನಮ್ಮ ಎಜುಕೇಟೆಡ್ ಕ್ಲಾಸ್ ಎದುರಿಸ್ತು. ಆ ಟೈಮಲ್ಲೂ ಸಹ ಇವ್ರು 2 ಜನ ಎಲ್ಲೂ ಅವರ ಒಂದು ನೆರವಿಗೆ ಬರಲಿಲ್ಲ. ಚುನಾವಣೆ ಬಂದಿದೆ, ನಮಗೆ MLC ಮಾಡಿ. ಈಗ ನಾನೇನ್ ಮಾಡಿದ್ದೀನಿ ಅಂತ ನೀವು ಕೇಳ್ಬೇಕಂದ್ರೆ, ಕೊರೋನಾ ಟೈಮಲ್ಲಿ ಸತತವಾಗಿ ನಾನು ವೋಟರ್ಸ್ ನನ್ನ ಹೌದವಲ್ಲ ಅಂತ ನೋಡಿಲ್ಲ. ಸತತವಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಸಂಕಷ್ಟ ಇದೆ ನನ್ನ ಗಾಡಿ ತಗೊಂಡು ಮನೆಗೆ ಊಟ ಕೊಡೋದು, ಔಷಧಿ ಕೊಡೋ ಕೆಲಸ ನಿರಂತರ 1 ವರ್ಷ ಮಾಡ್ತಾ ಬರ್ತಾ ಇದ್ದೆ ನಾನು. ಯಾವತ್ತೂ ನಾನು ಅದನ್ನ ಹೇಳ್ಕೊಂಡಿಲ್ಲ. ಯಾವ ಟಿವಿಯಲ್ಲೂ ನನಗೆ ಸುಮಾರು ಸರಿ ಟಿವಿಯಲ್ಲ ಅಪ್ರೋಚ್ ಮಾಡಿದಾಗ ನಾನು ಅದನ್ನೆಲ್ಲ ಯಾವತ್ತೂ ಅದನ್ನು ಬಿಂಬಿಸ್ಕೊಂಡಿಲ್ಲ. ಆದ್ರೆ ಚುನಾವಣೆ ನಿಂತ್ಕೊಂಡಿದ್ದೀನಿ. ನೀವೇನು ಹೇಳಿದ್ರೆ ಚುನಾವಣೆ ನಿಂತ್ಕೊಂಡಿದ್ದೀನಿ. ನೀವ್ಯಾರು, ಎಲ್ಲಿಂದ ಬಂದ್ರಿ, ನಿಮ್ಗೇನು ಕೋಟ್ ಹಾಕ್ಬೇಕು ಅಂತ ಜನಗಳಲ್ಲಿ ಒಂದು ಡೌಟ್ ಬರುತ್ತೆ. ಅದಕ್ಕೋಸ್ಕರ ನನ್ನ ಸ್ನೇಹಿತರು ಹೇಳಿದ್ರು, ನೀವೇನ್ ಕೆಲಸ ಮಾಡಿದ್ಯಾ ಅಟ್ಲೀಸ್ಟ್ ಒಂದು 4 ನಾವು ಪೇಪರಲ್ಲಿ ಹಾಕ್ಬೇಕಾಗತ್ತೆ, ಅವಾಗ ಗೊತ್ತಾಗುತ್ತೆ ನಮ್ಮ ಹಿನ್ನೆಲೆ ಬಗ್ಗೆ ಅಂದಾಗ, ನಾನು ಮತದಾರ ಹತ್ರ ಹೋಗೋದ್ಕಿಂತ ಮುಂಚೆ ನನ್ನ ಹಿನ್ನೆಲೆ ಏನು ಅದನ್ನು ನೀವು ಚೆಕ್ ಮಾಡಿ. ಕೊರೋನಾ ಟೈಮಲ್ಲಿ ಜನ ಮುಟ್ಟಿದ್ರೆ ನಮ್ಗೆಲ್ಲಿ ಪ್ರಾಣ ಹೋಗುತ್ತೆ ಅಂತ ಹೆದರೋರು. ಅಂತ ಟೈಮಲ್ಲಿ ಸತತವಾಗಿ 1 ವರ್ಷ ನಾನು ಗ್ರೌಂಡ್ ಅಲ್ಲೇ ಇದ್ದೀನಿ. ನನ್ಗೂ ಎಲ್ಲೋ ಒಂದ್ ಕಡೆ ಒಂದು ಟೈಮಲ್ಲಿ ಅನಿಸ್ತು, ಮೋಸ್ಟ್ಲಿ ನನ್ಗೂ ಕೊರೋನಾ ಬರ್ಬೋದು, ಏನಾದ್ರೂ ಆದ್ರೂ ಆಗ್ಬೋದು, ನನ್ ಏನಾಗುತ್ತೋ ನೋಡೋಣ. ಇಡೀ ಪ್ರಪಂಚ ಇವತ್ತು ಇಂಥ ಸಂಕಷ್ಟದಲ್ಲಿದೆ, ಏನಾಗುತ್ತೋ ಆಗ್ಲಿ. ಬಟ್ ಯಾರಿಗೆ ಊಟ ಇಲ್ಲ ಅವ್ರಿಗೆ ಊಟ ತಲುಪಿಸೋದು, ಔಷಧಿ ಇಲ್ಲ ಅವ್ರಿಗೆ ಔಷಧಿ ತಲುಪಿಸೋದು, ರಿಕ್ಷಾದವರಿಗೆ ಆಹಾರ ನೀಡೋದು, ಟ್ರೈನಲ್ಲಿ ಹೋಗೋ ಪ್ರವಾಸಿಗಳಿಗೆ ಆಹಾರ ನೀಡೋದು, ಆ ಕೆಲಸ ಸತತವಾಗಿ ಮಾಡ್ತಾ ಬಂದೆ. ಭಗವಂತನ ಆಶೀರ್ವಾದ ಏನೂ ಆಗಿಲ್ಲ, ಗಟ್ಟಿಯಾಗಿ ಇವತ್ತು ಉಳ್ಕೊಂಡಿದ್ದೀನಿ, ಅದು ಮಾತು ಬೇರೆ. ಆದ್ರೆ ನಿರಂತರವಾಗಿ ನಾನು ಸೇವೆ ಮಾಡ್ಕೊಂತ ಬರ್ತಾ ಇದ್ದೀನಿ.
ಇವ್ರು ಯಾರು ಅವಾಗ ಗ್ರೌಂಡ್ ಅಲ್ಲಿ ಕಂಡಿರ್ಲಿಲ್ಲ. ಸೊ ಇದೆಲ್ಲ ನನ್ನ ಒಂದು ಹಿನ್ನೆಲೆ ಇದೆ. ಮುಖ್ಯವಾಗಿ ಇವತ್ತು ನನಗೆ ದೊಡ್ಡ ಅಸ್ತ್ರನೇ ನನ್ನ ಪದವೀಧರ ಶಕ್ತಿ. ನನಗೆ ರಾಜಕೀಯ ಸಿಂಬಲ್ದ ಅವಶ್ಯಕತೆ ಇಲ್ಲ, ನನಗೆ ಪದವೀಧರರ ಬೆಂಬಲದ ಅವಶ್ಯಕತೆ ಇದೆ. ಪದವೀಧರರ ಧ್ವನಿಯಾಗಿ ನಾನು ನಿಲ್ಬೇಕಂತ ಬಂದಿದ್ದೀನಿ. ಅವರನ್ನ ನಂಬಿ ನಾನು ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ, ಯಾವ್ದು ರಾಜಕಾರಣಿಗಳು ನಂಬಿ ನಿಂತಿಲ್ಲ. ಅದಕ್ಕೆ ಪೂರಕವಾಗಿ ಎಲ್ಲಾ ಪದವೀಧರರು ಇವತ್ತು ನನ್ನ ಬೆನ್ನೆಲುಬಿಗೆ ನಿಂತಿರೋದು ನೋಡಿ ಇವತ್ತು ರಾಜಕೀಯ ಪಕ್ಷಗಳಿಗೆ ಕಂಗಾಲಾಗಿ ಹೋಗಿದ್ದಾವೆ. ಯಾರು ಇಷ್ಟು ಊಹಿಸಿರ್ಲಿಲ್ಲ, ಅಷ್ಟು ಇವತ್ತು ಜನ ರೊಚ್ಚಿಗೆದ್ದು ನನ್ನ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಈ ಸರಿ ನಾವು ರಾಷ್ಟ್ರೀಯ ಪಕ್ಷಕ್ಕೆ ಬುದ್ಧಿ ಕಲಿಸಲೇಬೇಕು, ನಮ್ಮ ಬಾಳನ್ ಜೊತೆಗೆ ಆಟ ಆಡೋರಿಗೆ ನಾವು ಬುದ್ಧಿ ಕಲಿಸ್ಬೇಕು. ಬರೀ ಗಿಫ್ಟ್ ಕೊಟ್ಟು ದುಡ್ಡು ಕೊಟ್ಟು ಓಟ್ ತಗೊಂಡೋಗಿ ನಮ್ಮ ಒಂದು ಘನತೆಗೆ ಕಳಂಕ ತರೋ ಕೆಲಸ ಏನು ಈ ಪದವೀಧರು ಮಾಡ್ತಾ ಇದ್ದಾರೆ, ಈ ನಮ್ಮ ಅಭ್ಯರ್ಥಿಗಳನ್ನ ಮಾಡ್ತಾ ಇದ್ದಾರೆ, ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಮೊನ್ನೆ ನೋಡಿ ತಟ್ಟೆ ಕೊಟ್ಟು ಪಿಂಗಾಣಿ ಬಟ್ಲ ಕೊಟ್ಟು ನಾನು ಓಟ್ ಖರೀದಿ ಮಾಡ್ತೀನಿ ಅಂತ ಇಡೀ ನಮ್ಮ ಪದವೀಧರ ಕ್ಷೇತ್ರಕ್ಕೆ ಇತಿಹಾಸದಲ್ಲಿ ಯಾವತ್ತೂ ಈ ತರ ಆಗಿರಲಿಲ್ಲ. ಕಳಂಕವನ್ನು ತರೋ ಕೆಲಸನ ಕಾಂಗ್ರೆಸ್ ಇದು ರಾಮೋಜಿ ಗೌಡ ಮಾಡ್ತಾರೆ. ಇವತ್ತು ಪದವೀಧರು ಎಲ್ಲಾದ್ರೂ ಹೊರಗಡೆ ಹೋದ್ರೆ ನಿಮಗೆ ಗಿಫ್ಟ್ ಬಂತ, ನಿಮಗೆ ತಟ್ಟೆ ಬಂತ, ನಿಮಗೆ ಲೋಟ ಬಂತ ಅಂತ ಕೇಳ್ತಾರೆ. ಪದವೀಧರು ತಲೆ ತಗ್ಸುವಂತ ಕೆಲಸವನ್ನ ಈ ರಾಮೋಜಿ ಮಾಡ್ತಾರೆ. ಸೊ ಈ ತರ ಇದನ್ನೆಲ್ಲ ವಿರುದ್ಧ ಇವತ್ತು ಜನ ಇವತ್ತು ಅದನ್ನೆಲ್ಲ ಸೂಕ್ಷ್ಮ ನೋಡ್ತಾ ಇದ್ದಾರೆ. ನಮ್ಮ ಜೀವನ ಜೊತೆಗೆ ಚೆಲ್ಲಾಟ ಆಗ್ತಿರೋ ಈ ಎರಡೂ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕಂತ ಇವತ್ತು ನಿರ್ಧರಿಸಿ ಎಲ್ಲಾ ಕ್ಷೇತ್ರಾದ್ಯಂತ ನನಗೆ ಇವತ್ತು ಬೆಂಬಲವಾಗಿ ನಿಂತು ಆಶೀರ್ವಾದ ಮಾಡಿ 6ನೇ ತಾರೀಕಿನ ಒಬ್ಬ ಪಕ್ಷೇತರ ಅಭ್ಯರ್ಥಿಯನ್ನ ಗೆಲ್ಲಿಸೋದ್ರ ಮುಖಾಂತರ ಒಂದು ಹೊಸ ಇತಿಹಾಸವನ್ನ ರಾಜಧಾನಿಯಲ್ಲಿ ಬರಲಿಕ್ಕೆ ನಮ್ಮ ಪದವೀಧರು ಸಿದ್ಧರಾಗಿ ನಿಂತ್ಕೊಂಡಿದ್ದಾರೆ.